लोग बहुत विषय बहुत झूठ को दिल में स्ट्रांग बना के रख दिया। ಅನೇಕರು ಅನೇಕ ಸುಳ್ಳುಗಳನ್ನ ತಮ್ಮ ಹೃದಯದಲ್ಲಿ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದಾರೆ. ऐश्वर्य मनुष्य को नहीं मार रहा है। ಐಶ್ವರ್ಯ ಮನುಷ್ಯರನ್ನ ಸಾಯಿಸೋದಿಲ್ಲ. सभी लोग बोला ऐश्वर्य ಐಶ್ವರ್ಯ मनुष्यों को ಮನುಷ್ಯರನ್ನ नहीं मारता है, ಅದು ಸಾಯಿಸೋದಿಲ್ಲ, पाप मार रहा है। ಪಾಪವೇ ಸಾಯಿಸೋದು. आदम को परमेश्वर दरिद्र जगह में नहीं रखा। ಆದಾಮನನ್ನ ದೇವರು ದರಿದ್ರ ಜಾಗದಲ್ಲಿ ಇಡ್ಲಿಲ್ಲ. 2 आदमी को 4 नदी, ಬರೀ ಇಬ್ರೇ ಇದ್ರು, ಅವರಿಗೆ 4 ನದಿಗಳಿತ್ತು. गोल्ड बढ़ रहा था, ಬಂಗಾರವು ಬೆಳೀತಾ ಇತ್ತು. कुछ घाटी नहीं। आदम ಆದಾಮನಿಗೆ ಯಾವ ಕೊರತೆಯೂ ಇರ್ಲಿಲ್ಲ. परमेश्वर सोच सकता था ना, इन लोग को ज्यादा दे दिया तो ये लोग मेरे को भूल जाता है। ऐसा कभी भी परमेश्वर नहीं सोचा। ದೇವ್ರು ನೆನೆಸ್ಬೋದಿತ್ತಲ್ಲ, ಇವ್ರಿಗೆ ಇಷ್ಟೊಂದು ಕೊಟ್ರೆ ಇವ್ರು ನನ್ನ ಮರ್ತೋಗ್ತಾರೆ ಅಂತೇಳಿ. ಆ ರೀತಿಯಾಗಿ ದೇವ್ರು ನೆನೆಸೋರಲ್ಲ. क्या उन लोग को मारा? ಯಾವ್ದು ಅವರನ್ನ ಮರಣಕ್ಕೆ सर्प ಕರೆದೊಯ್ದಿತು? नहीं है, ಸರ್ಪವೂ ಅಲ್ಲ, फल नहीं है, ಹಣ್ಣಲ್ಲ, पाप उन लोग को मारा। ಪಾಪವು ಅವರನ್ನ ಆ ರೀತಿಯಾಗಿ ತಂತು. क्या दरिद्र लेके आया? ಏನು ದರಿದ್ರವನ್ನ ತರುತ್ತದೆ? पाप दरिद्र को लेके आया। ಪಾಪವು ದರಿದ್ರವನ್ನ ತರ್ತದೆ. दरिद्र आदमी लोग को मार रहा है। ದರಿದ್ರದ ಜನಗಳನ್ನ ಅದು ಸಾಯಿಸ್ತದೆ. इसलिए I mean prosperity will not kill anyone. ಅದರಿಂದ ಐಶ್ವರ್ಯ ಯಾವತ್ತೂ ಸಾಯಿಸೋದಿಲ್ಲ. Prosperity will beautify you, आपको अलंकार करेगा। ಐಶ್ವರ್ಯವು ನಮ್ಮನ್ನ ಅಲಂಕಾರಗೊಳಿಸ್ತದೆ. बाइबल स्टडी ऐश्वर्य के बारे में ही, ಈ ಬೈಬಲ್ ಸ್ಟಡಿ ಐಶ್ವರ್ಯದ ಕುರಿತಾಗೇನೆ. क्योंकि ये सभी I mean एक मछली पकड़ने के जैसा है। ಇದೆಲ್ಲ ಮೀನನ್ನ ಹಿಡಿಯುವ ಹಾಗೆ. परमेश्वर का ठीक रास्ता रखा है, वो रास्ता में चला तो आपका लाइफ में मछली आते रहेगा। ದೇವರು ಒಂದು ಮಾರ್ಗವನ್ನ ಇಟ್ಟಿದ್ದಾರೆ, ಆ ಮಾರ್ಗದಲ್ಲಿ ನೀವು ಹೋದ್ರೆ ಮೀನುಗಳು ನಿಮ್ಮಲ್ಲಿ ಬರ್ತದೆ. ओनली परमेश्वर स्पिरिचुअल में ही फोकस करता है, मत सोच। सच में आप स्पिरिचुअल में गया तो सभी ऐश्वर्य आप पीछे आ जाता है। ಬರೀ ದೇವರು ಆತ್ಮಿಕವಾಗಿ ಮಾತ್ರನೇ ಇಷ್ಟಪಡ್ತಾರೆ ಅಂತ ನೀವು ನೆನೆಸ್ಬೇಡಿ. ನೀವು ನಿಜವಾಗ್ಲೂ ಆತ್ಮಿಕತೆಯಲ್ಲಿ ಸ್ಪಿರಿಚುವಲ್ ಅಲ್ಲಿ ಹೋಗೋದಾದ್ರೆ ಎಲ್ಲವನ್ನ ದೇವ್ರು ನಿಮ್ಗೆ ಅನುಭವಿಸುವಂತೆ ಕೊಡ್ತಾರೆ. इसलिए बहुत लोग बहुत विषय बहुत झूठ को दिल में स्ट्रांग बना के रख दिया। ಅನೇಕರು ಅನೇಕ ಸುಳ್ಳುಗಳನ್ನ ತಮ್ಮ ಹೃದಯದಲ್ಲಿ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದಾರೆ. ऐश्वर्य मनुष्य को नहीं मार रहा है। ಐಶ್ವರ್ಯ ಮನುಷ್ಯರನ್ನ ಸಾಯಿಸೋದಿಲ್ಲ. सभी लोग बोला ऐश्वर्य ಐಶ್ವರ್ಯ मनुष्यों को ಮನುಷ್ಯರನ್ನ नहीं मारता है, ಅದು ಸಾಯಿಸೋದಿಲ್ಲ, पाप मार रहा है। ಪಾಪವೇ ಸಾಯಿಸೋದು. आदम को परमेश्वर दरिद्र जगह में नहीं रखा। ಆದಾಮನನ್ನ ದೇವರು ದರಿದ್ರ ಜಾಗದಲ್ಲಿ ಇಡ್ಲಿಲ್ಲ. 2 आदमी को 4 नदी, ಬರೀ ಇಬ್ರೇ ಇದ್ರು, ಅವರಿಗೆ 4 ನದಿಗಳಿತ್ತು. गोल्ड बढ़ रहा था, ಬಂಗಾರವು ಬೆಳೀತಾ ಇತ್ತು. कुछ घाटी नहीं। आदम ಆದಾಮನಿಗೆ ಯಾವ ಕೊರತೆಯೂ ಇರ್ಲಿಲ್ಲ. परमेश्वर सोच सकता था ना, इन लोग को ज्यादा दे दिया तो ये लोग मेरे को भूल जाता है। ऐसा कभी भी परमेश्वर नहीं सोचा। ದೇವ್ರು ನೆನೆಸ್ಬೋದಿತ್ತಲ್ಲ, ಇವ್ರಿಗೆ ಇಷ್ಟೊಂದು ಕೊಟ್ರೆ ಇವ್ರು ನನ್ನ ಮರ್ತೋಗ್ತಾರೆ ಅಂತೇಳಿ. ಆ ರೀತಿಯಾಗಿ ದೇವ್ರು ನೆನೆಸೋರಲ್ಲ. क्या उन लोग को मारा? ಯಾವ್ದು ಅವರನ್ನ ಮರಣಕ್ಕೆ सर्प ಕರೆದೊಯ್ದಿತು? नहीं है, ಸರ್ಪವೂ ಅಲ್ಲ, फल नहीं है, ಹಣ್ಣಲ್ಲ, पाप उन लोग को मारा। ಪಾಪವು ಅವರನ್ನ ಆ ರೀತಿಯಾಗಿ ತಂತು. क्या दरिद्र लेके आया? ಏನು ದರಿದ್ರವನ್ನ ತರುತ್ತದೆ? पाप दरिद्र को लेके आया। ಪಾಪವು ದರಿದ್ರವನ್ನ ತರ್ತದೆ. दरिद्र आदमी लोग को मार रहा है। ದರಿದ್ರದ ಜನಗಳನ್ನ ಅದು ಸಾಯಿಸ್ತದೆ. इसलिए I mean prosperity will not kill anyone. ಅದರಿಂದ ಐಶ್ವರ್ಯ ಯಾವತ್ತೂ ಸಾಯಿಸೋದಿಲ್ಲ. Prosperity will beautify you, आपको अलंकार करेगा। ಐಶ್ವರ್ಯವು ನಮ್ಮನ್ನ ಅಲಂಕಾರಗೊಳಿಸ್ತದೆ. सैन फ्रांसिस्को ये प्रचार किया, पॉवर्टी इज गुड, रिच वोंट गो टू हेवन। सैन फ्रांसिस्को पोप क्या किया? ಪೋಪ್ ಇದ್ದವರು ಏನ್ ಮಾಡಿದ್ರು? ಐಶ್ವರ್ಯವು ನರಕಕ್ಕೆ ಕರ್ಕೊಂಡು ಹೋಗ್ತದೆ, दरिद्र अच्छा नहीं। पॉवर्टी इज गुड, दरिद्र अच्छा है, ऐश्वर्य हो गया तो नरक जाएगा, ऐसा बोल दिया। ದರಿದ್ರವಾಗಿರೋದು ಒಳ್ಳೇದು, ನೀವು ಐಶ್ವರ್ಯವಂತರಾದ್ರೆ ನೀವು ನರಕಕ್ಕೆ ಹೋಗ್ತೀರಾ ಅಂತೇಳಿ ಅವ್ರು ಬೋಧಿಸ. मैं इससे बोला शैतान चर्च को I mean जगत में जगह नहीं है ऐसा। ಒಂದು ಸರಿ ಸೈತನ್ ಸುಳ್ಳು ಹೇಳ್ದ, ಸಭೆಗೆ ಇವತ್ತು ಜಗತ್ತಲ್ಲಿ ಜಾಗ ಇಲ್ಲ ಅಂತ ಹೇಳಿ. बाद में सडनली मेरे दिल में ऐसा आया, देखो जागा ज्यादा किसका ही है आज। ಸಡನ್ ಆಗಿ ನನಗೆ ಈ ಆಲೋಚನೆ ಬಂತು, ಇವತ್ತು ಜಾಗ ಯಾರ ಬಳಿಯಲ್ಲಿ ಅಧಿಕವಾಗಿದೆ? किसके हाथ में है अभी? ಯಾರ ಕೈಲಿದೆ? बड़े बड़े इंस्टीट्यूशन किधर है? ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಯಾರ ಕೈಲಿದೆ? इसलिए झूठ को हम हटा दिया तो जरूर आएगा। ನಾವು ಸುಳ್ಳನ್ನ ತೆಗೆದು ಹಾಕಿದ್ರೆ ಖಂಡಿತವಾಗಿ ಬರ್ತದೆ. हमको इधर कुछ भी नहीं चाहिए, हम उधर ही जाना, ऐसा सोचा तो आमीन आप बहुत आशीष मिस कर देते हो। ನಮಗೆ ಏನು ಬೇಡ, ನಾವು ಅಲ್ಲಿ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಬಹಳಷ್ಟು ನೀವು ಮಿಸ್ ಮಾಡ್ಕೊಳ್ತೀರಿ. इसीलिए हम आशा करना हमको जमीन मिलेगा। ಅದರಿಂದ ನಾವು ಇಷ್ಟ ಪಡಬೇಕು, ನಮಗೆ ಜಮೀನ್ ಸಿಗ್ತದೆ. ज्यादा प्रार्थना ज्यादा स्पिरिचुअल में गया तो दरिद्र होता है। कौन बोला है? ज्यादा स्पिरिचुअल में जाओ
ज्यादा ऐश्वर्य होगा। ಅಧಿಕವಾಗಿ ದೇವರನ್ನ ಹುಡುಕಿದ್ರೆ ದರಿದ್ರರಾಗ್ತಾರೆ ಅಂತ ಯಾರು ಹೇಳಿದ್ರು? ಇನ್ನೂ ಅಧಿಕವಾಗಿ ದೇವರಲ್ಲಿ ಹೋದ್ರೆ ನೀವು ಐಶ್ವರ್ಯವಂತರಾಗ್ತೀರಿ. इसलिए ऐसा प्रचार करके बहुत लोग को दिमाग खराब करके बहुत लोग दरिद्र हो गया। ಈ ರೀತಿಯಾಗಿ ಪ್ರಸಂಗ ಮಾಡೋದ್ರಿಂದ ಅನೇಕರು ಅದನ್ನ ಅಂಗೀಕರಿಸಿಕೊಂಡು ದರಿದ್ರರಾಗಿದ್ದಾರೆ. इसलिए चर्च अभी परमेश्वर हमें रोशनी दे रहा है। ಇವತ್ತು ಸಭೆ ಇವತ್ತು ಬೆಳಕನ್ನು ನೀಡ್ತಾ ಇದೆ. चर्च ऐश्वर्य नहीं है, विश्वासी लोग ऐश्वर्य होना। ಸಭೆಗಳೆಲ್ಲ ಐಶ್ವರ್ಯವಾಗಬೇಕಾಗಿರೋದು ವಿಶ್ವಾಸಿಗಳ ಐಶ್ವರ್ಯವಂತರಾಗಬೇಕಿದೆ. स्पिरिचुअल में ऐश्वर्य होना, ಸ್ಪಿರಿಚುವಲ್ ಅಲ್ಲಿ ಐಶ್ವರ್ಯವಂತರಾಗಬೇಕು, ज्ञान में ऐश्वर्य होना, ಜ್ಞಾನದಲ್ಲಿ ಐಶ್ವರ್ಯವಂತರಾಗಬೇಕು, ओंका में भी ऐश्वर्य होना, ಹಣದಲ್ಲಿ ಕೂಡ ಐಶ್ವರ್ಯವಂತರಾಗಬೇಕು. पसंद करना। ನೀವು ಇಷ್ಟಪಡಬೇಕು. आपको आप ज्यादा बोलते रहना मेरा परमेश्वर मेरे को मैं ऐश्वर्य होना पसंद करता है, ऐसा बोलना। ನಿಮಗೆ ನೀವೇ ಹೇಳ್ಕೊಳ್ಳಿ, ದೇವರು ನಾನು ಐಶ್ವರ್ಯವಂತ ನಾಗೋದನ್ನ ಬಹಳ ಇಷ್ಟಪಡ್ತಾರೆ ಎಂಬುದಾಗಿ. बहुतों को पेपर दिया किधर डाला मालूम नहीं है। ಅನೇಕರಿಗೆ ಪೇಪರ್ ಕೊಟ್ಟಿದ್ದು ಎಲ್ಲ ಹಾಕಿದಾರ ಗೊತ್ತಿಲ್ಲ. ये नहीं आएगा किसको ಇದು ಎಲ್ಲ ಆಗುತ್ತಾ ಇದೆ, ಯಾರು ಮಾಡ್ತಾರೆ ಹೋಗು ಅಂತ बीज डालते रहना। ಬೀಜಗಳನ್ನ ಹಾಕ್ತಾನೆ ಇರಿ. एक दिन वो जरूर ढूंढ के आएगा, ಅದೊಂದಿನ ಖಂಡಿತ ಬರ್ತದೆ, आपको लोकेट करेगा। ನಿಮ್ಮನ್ನ ಲೊಕೇಟ್ ಮಾಡ್ತದೆ. ढूंढ रहे बुला रहे हो ना आप, ನೀವ್ ಕರಿತಾ ಇದೀರಲ್ವಾ, आपका ही ये बुला रहे हो आप। ನೀವ್ ಕರಿತಾ ಇದೀರ, ಅದು ನಿಮ್ದೇನೆ, ನಿಮ್ ಹತ್ರ ಬರ್ತದೆ. इसीलिए हमारा पैसा जॉब में नहीं रुक रहा तो किधर ही पॉकेट होल हो गया है। ನಮ್ಮ ಹಣ ಜೋಬಲ್ಲಿ ನಿಲ್ತಾ ಇಲ್ಲ ಅಂತಂದ್ರೆ ಎಲ್ಲೋ ಹೋಲ್ಸ್ ಇದೆ ಅಂತ ಅರ್ಥ. वो होल को क्या हम पहचानना, ಆ ಹೋಲ್ಸ್ ಏನಂತ ತಿಳ್ಕೋಬೇಕು. बाद में होल को हम स्टिच कर दिया तो ಆ ಹೋಲ್ ಅನ್ನ ನೀವು ಮುಚ್ಚುವುದಾದರೆ आई मीन जरूर वो बढ़ते ही जाएगा। ಖಂಡಿತ ಅದರಲ್ಲಿ ತುಂಬತಾ ಹೋಗ್ತದೆ. इससे शैतान बहुतों को पैसा देता है, ಅನೇಕರಿಗೆ ಹಣವನ್ನ ಕೊಡ್ತಾನೆ, बड़ा होल बना दिया जॉब में। ಆದ್ರೆ ಜೋಬಲ್ಲಿ ದೊಡ್ಡದಾದ ತೂತನ್ನ ಇಟ್ಟಿರ್ತಾನೆ. इसलिए आता है बस कहता जाता मालूम नहीं होता है। ಅದರಿಂದ ಬರ್ತದೆ, ಆದ್ರೆ ಎಲ್ಲಿ ಹೋಗ್ತದೋ ಗೊತ್ತಾಗೋದಿಲ್ಲ. इसलिए वो सभी हम सुनना, यीशु मसीह आएगा हमको मालूम है, ಯೇಸು ಸ್ವಾಮಿ ಬರ್ತಾರೆ ಈ ಲೋಕಕ್ಕೆ ಖಂಡಿತವಾಗಿ. आने के टाइम हम जाएंगे। ಅವ್ರು ಬರುವಾಗ ಖಂಡಿತ ಅವ್ರ ಜೊತೆ बट ಹೋಗೋಣ. ये दुनिया में है परमेश्वर का काम करना तो पैसा चाहिए। ಈ ಲೋಕದಲ್ಲಿ ದೇವರ ಕೆಲಸವನ್ನ ಮಾಡ್ಬೇಕಂದ್ರೆ ಹಣ ಬೇಕು. पैसा नहीं चाहिए, ಹಣ ಬೇಡವಾ? पैसा नहीं तो आमीन इधर कुछ भी नहीं होगा, ಹಣ ಇಲ್ಲ ಅಂತಂದ್ರೆ ಇಲ್ಲಿ ಏನನ್ನು ಮಾಡೋದಕ್ಕಾಗೋದಿಲ್ಲ. क्योंकि परमेश्वर हमको आमीन उसका काम करना तो पैसा देगा। ದೇವರ ಕೆಲಸವನ್ನ ನಾವು ಮಾಡ್ಬೇಕಂದ್ರೆ ದೇವ್ರ ಹಣ ಕೊಡ್ತಾರೆ. एलिया को परमेश्वर बोला आपको खाने को खिलाने को आमीन विधवा को मैं आज्ञा दिया हूँ। ಎಲಿಯಾಗೆ ದೇವ್ರು ಹೇಳ್ತಾರೆ, ನಿನ್ನನ್ನು ಪೋಷಿಸೋದಕ್ಕೆ ವಿಧವೆಗೆ ನಾನು ಕಟ್ಟಳೆ ಇಟ್ಟಿದ್ದೀನಿ. उसका चर्च को वो जरूर बिल्ड करेगा। ಆತನ ಸಭೆಯನ್ನು ಆತನು ಖಂಡಿತವಾಗಿ ಕಟ್ತಾರೆ. बहुत लोग को दिल में परमेश्वर आज्ञा दे दिया, ಅನೇಕರ ಹೃದಯದಲ್ಲಿ ದೇವರು वो ಆಜ್ಞಾಪಿಸಿದ್ದಾರೆ. देते रहेगा, आप रोक नहीं सकता। ಅವ್ರು ಕೊಡ್ತಾನೆ ಇರ್ತಾರೆ, ಅದನ್ನ ನಿಲ್ಲಿಸೋದಕ್ಕೆ ಆಗೋದೇ परमेश्वर ಇಲ್ಲ. कमांड कर दिया तो खवा आते रहेगा। ದೇವ್ರ ಆಜ್ಞೆ ಕೊಟ್ರೆ ಕಾಗೆಗಳು ಬರ್ತಾನೆ ಇರ್ತದೆ, आमीन देते रहेगा। ಕೊಡ್ತಾನೆ ಇರ್ತಾರೆ. इसलिए थोड़ा होल्स क्या करता है हमारा पॉकेट का, ಆ ತೂತುಗಳು ಏನ್ ಮಾಡ್ತದೆ, हमारा अभ्यास हैबिट्स बोलता है हमारा। ನಮ್ಮ ಗುಣ ಸ್ವಭಾವಗಳನ್ನ ಹೇಳ್ತೇನೆ. सेकेंड प्लानिंग ऑफ मनी, पैसा को प्लान करना बहुत लोगों को मालूम नहीं। ಹಣದಲ್ಲಿ ಒಂದು ಪ್ಲಾನಿಂಗ್ ಐಡಿಯಾ ಅನೇಕರಿಗೆ ಗೊತ್ತಿಲ್ಲ. तीसरा वर्क आई मीन काम का अभ्यास, काम कैसा करना भी बहुत लोगों को मालूम नहीं। ಅನೇಕರಿಗೆ ಹೇಗೆ ಚಾಣಾಕ್ಷತನದಿಂದ ಕೆಲಸ ಮಾಡ್ಬೇಕಂತ ಗೊತ್ತಿಲ್ಲ. ये सभी हम जाते जाते मैं आपको अभ्यास अब सिखाऊंगा, ಬರುವಂತ ದಿನಗಳಲ್ಲಿ ಇದನ್ನ ಅಭ್ಯಾಸ ಮಾಡ್ತಿಸ್ತೇನೆ. क्योंकि ये सभी हम चेंज होते ही ನಾವೆಷ್ಟು ಬದಲಾವಣೆ ಆಗ್ತೀವೋ पैसा ऑटोमेटिक आएगा। ಅಷ್ಟು ಹಣ ಬರ್ತದೆ. अच्छा प्लानिंग करना, प्लानिंग भी हम बहुत नहीं करते बहुत लोग। ಅನೇಕರು ಪ್ಲಾನಿಂಗ್ ಮಾಡ್ಕೊಳ್ಳೋದಿಲ್ಲ ಹಣದಲ್ಲಿ. पैसा आए तो उसको ठीक से प्लान करना, ಹಣವು ಬಂದಾಗ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡ್ಬೇಕು. क्या पैसा किधर डालना, किधर सेव करना, किधर आई मीन वो सभी हम क्या करना, प्लानिंग किया तो पैसा बढ़ेगा। ಹಣವು ನಮ್ಮ ಕೈಯಲ್ಲಿ ಬಂದಾಗ ಮೊದಲು ಅದನ್ನ ಎಲ್ಲಿ ಹಾಕ್ಬೇಕು, ನಂತರ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಎಲ್ಲಿ ನಾವು ಸೇವ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ये सभी हम जाते हम प्रसंग करेंगे, ಬರುವಂತ ದಿನಗಳಲ್ಲಿ ಇದನ್ನ ಪ್ರಸಂಗಿಸ್ತೇವೆ. बट आज थोड़ा कंटिन्यू करेंगे, पैसा किधर छुपा हुआ है। ಇವತ್ತು ಕಳೆದ ವಾರದಲ್ಲಿ ಹೇಳಿದನ್ನ ಕಂಟಿನ್ಯೂ ಮಾಡೋಣ. ಹಣವು ಎಲ್ಲಿ ಅಡಗಿ ಕೂತಿದೆ, क्योंकि पैसा बैंक में नहीं छुपा है, ಹಣ ಎಲ್ಲೋ ಬ್ಯಾಂಕ್ ಅಲ್ಲಿ ಅಡಗಿಲ್ಲ, इधर ही मट्टी में नहीं छुपा है। ಎಲ್ಲೋ ಮಣ್ಣಲ್ಲಿ ಅಡಗಿಲ್ಲ. पैसे को आप छुपा के रखने को नहीं होगा, ಹಣವನ್ನ ನೀವು ಬಚ್ಚಿಡೋದಕ್ಕಾಗೋದಿಲ್ಲ, जरूर बाहर आ जाए, ಅದು ಖಂಡಿತ ಹೊರ ಬರ್ತದೆ. क्योंकि वो एक काम के लिए बनाया। ಒಂದು ಕೆಲಸಕ್ಕಾಗಿ ದೇವರು ಅದನ್ನ ಮಾಡಿದ್ದಾರೆ. बैंक में पैसा डालते हो ना, ಬ್ಯಾಂಕ್ ಅಲ್ಲಿ ಹಣವನ್ನ ಹಾಕ್ತಿರಲ್ಲ, आपका नाम लिख के देता 10,000, आप पैसा दिया, दूसरा आदमी लेके जा रहा है उधर, ನಿಮ್ಮ पैसा ಹೆಸರಲ್ಲಿ डाल दिया,
ನೀವು ಹಣವನ್ನ ಹಾಕ್ತೀರಾ ಬ್ಯಾಂಕಿಗೆ ಹೋಗಿ, उधर एक आदमी विड्रॉल करने को आया है, ಅಲ್ಲಿ ಇನ್ನೊಬ್ರು ಅದನ್ನ ತೆಗೆದುಕೊಳ್ಳೋದಕ್ಕಾಗಿ अभी ಬಂದಿರ್ತಾರೆ. आपको पैसे ऐसे लिया, ನಿಮ್ಮ ಕೈಯಿಂದ ಹಣವನ್ನ ಎತ್ಕೊಂತಾರೆ, लिखा 10,000 ನಿಮ್ಮ ಹೆಸರಲ್ಲಿ डिपॉजिट किया, ಬರೀತಾರೆ, 10,000 ರೂಪಾಯಿ लिख के आपके हाथ में दे दिया बुक में, ಬುಕ್ ಅಲ್ಲಿ ಅದನ್ನ ಅಕೌಂಟ್ ಬರ್ದು ಕೊಡ್ತಾರ. पैसा इससे ड्रा में जाता है, बाद में भाग जाता है दूसरा हाथ में, वो उसका काम कर रहा है वो। ಆ ಹಣವು ಬಂದು ಆ ಡ್ರಾದಲ್ಲಿ ಕೂರುತ್ತೆ, ಆ ನಂತರ ಇನ್ನೊಬ್ರು ಬರುವಾಗ ಇನ್ನೊಂದು ಒಬ್ರ ಕೈಲಿ ಹೋಗ್ತದೆ. मनी इज फॉर ए पर्पस, ಹಣವು ಒಂದು ಉದ್ದೇಶಕ್ಕಾಗಿನೇ. अच्छा उद्देश्य बनाओ, जरूर आपको पैसा आएगा। ಒಳ್ಳೆ ಉದ್ದೇಶವನ್ನ ನೀವು ಮಾಡ್ರಿ, ಖಂಡಿತ ನಿಮಗೆ ಹಣ ठीक ಬರ್ತದೆ. उद्देश्य व्यक्ति को ढूंढ रहा है वो, ಅದು ಉದ್ದೇಶ ಇರುವ ಮನುಷ್ಯರನ್ನ ಹುಡುಕ್ತದೆ. इसीलिए किधर छुपा हुआ है, हम 2 वीक से हम ध्यान कर रहे हैं। हम ಎಲ್ಲಿ ಅದು ಅಡಗಿದೆ ಎಂಬುದಾಗಿ ನಾವು 2 ವಾರದಿಂದ ನೋಡ್ತಾ ಇದ್ದೇವೆ. फर्स्ट किधर छुपा हुआ है, आपका टैलेंट्स में, आपका गिफ्ट्स में छुपा हुआ है। ಆ ಹಣ ಎಲ್ಲಿ ಅಡಗಿದೆ? ನಿಮ್ಮ ಸಾಮರ್ಥ್ಯದಲ್ಲಿ ಅಡಗಿದೆ. इसीलिए आपका टैलेंट्स, आपका गिफ्ट कैसे पहचान सकते हो? ನಿಮ್ಮ ಟ್ಯಾಲೆಂಟ್ ನ, ನಿಮ್ಮಲ್ಲಿರೋ ಸಾಮರ್ಥ್ಯವನ್ನ ಯಾವ ರೀತಿಯಾಗಿ ನೀವು वो ಕಟ್ಕೋಬಹುದು? टैलेंट दिया ना, परमेश्वर से कनेक्ट हो जाओ। ನೀವು ನಿಮಗೆ ಆ ಟ್ಯಾಲೆಂಟ್ ಕೊಟ್ಟಿರುವ ಆ ದೇವರೊಂದಿಗೆ ಕನೆಕ್ಟ್ वो ಆಗ್ರಿ. टैलेंट आपको गिफ्ट विल मेक ए रूम फॉर यू। गिफ्ट्स आपको क्या करेगा? रास्ता खोलेगा। ನಿಮ್ಮಲ್ಲಿರುವಂತ ಆ ವರಗಳು ನಿಮಗೆ ಬಾಗಿಲನ್ನ ತೆರೆಯುತ್ತದೆ. जोसेफ को ड्रीम्स बोलने का अर्थ था, ಏಸೆಫನಿಗೆ ಕನಸಿನ ಅರ್ಥವನ್ನು ಹೇಳುವ ಸಾಮರ್ಥ್ಯ ಇತ್ತು. देखो वो टैलेंट्स को यूज किया, ಅದನ್ನ ಅವನು ಉಪಯೋಗಿಸಿದ. देश का प्राइम मिनिस्टर हो गया वो, ಅವನು ದೇಶದ ಪ್ರಧಾನ ಮಂತ್ರಿ, फाइनेंस का अधिकारी हो गया, ಫೈನಾನ್ಸ್ ಮೇಲೆನೆ ಅಧಿಕಾರಿ ಆದ. पूरा अथॉरिटी योसेफ के अंदर आ गया। ಎಲ್ಲ ಅಧಿಕಾರವು ಏಸೆಫನ ಕೈಗೆ ಬಂತು. सेकंड, पैसा किधर है? छुपा हुआ है, ಹಣವು ಎಲ್ಲಿ ಅಡಗಿದೆ? ಎರಡನೇದಾಗಿ मनुष्य का अंदर ही छुपा हुआ है। ಮನುಷ್ಯರ ಒಳಗೆ ಹಣವು ಅಡಗಿದೆ. अच्छा सर्विस दियो, ಒಳ್ಳೆ ಸರ್ವಿಸ್ ಕೊಡ್ರಿ, वो जरूर आपको देगा। ಖಂಡಿತವಾಗಿ ಜನಗಳು ನಿಮ್ಗೆ ಹಣವನ್ನ ಕೊಡ್ತಾರೆ. देखो आपका टैलेंट्स, आपको वॉइस रहता है ना, वॉइस डांस, वो आपके लिए नहीं, वो दूसरों के लिए। ನಿಮ್ಮಲ್ಲಿ ಒಳ್ಳೆ ವಾಯ್ಸ್ ಇರ್ಬೋದು, ಒಳ್ಳೆ ಡ್ಯಾನ್ಸ್ ಇರ್ಬೋದು, ಅದು ನಿಮಗೆ ಕೊಟ್ಟಿದ್ದಲ್ಲ, ಅದನ್ನ ಬೇರೆಯವ್ರನ್ನ ಮನೋರಂಜಿಸೋದಕ್ಕಾಗಿ ದೇವ್ರು ಕೊಟ್ಟಿರ್ತಾರೆ. अभी एक आदमी जोक बोलता है ना, किसको हंसाने के लिए? खुद को नहीं, दूसरों को हंसाने के लिए। ಒಬ್ಬ ಜೋಕ್ಸ್ ಹೇಳ್ತಾನೆ ಅಂದ್ರೆ ತನಿಗ್ ತಾನೇ ನಗ್ತಾ ಇರ್ತಾನ, ಅವನು ಅದನ್ನ ಹೇಳಿ ಬೇರೆಯವ್ರನ್ನ ನಗಿಸ್ತಾ ಇರ್ತಾನೆ. वो हंस किया तो बहुत लोग खुश होता, अप्पा आज बहुत एंटरटेन किया, ऐसे बोल के पैसा डालेगा। ಅವನು ಚೆನ್ನಾಗಿ ನಗ್ಸಿದ್ರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ದ ಅಂತೇಳಿ ಅವನ ಮೇಲೆ ಹಣವನ್ನ ತೂರ್ತಾರೆ. अभी रोड में भी देखो बहुत लोग अभी बहुत अच्छा डांस करता है ना, ನೋಡಿ ರೋಡ್ ಅಲ್ಲಿ ಕೂಡ ಡ್ಯಾನ್ಸ್ ಮಾಡ್ತಾರಲ್ಲ, ಅವ್ರಿಗೆ ಏನ್ अच्छा ಮಾಡ್ತಾರೆ? डांस किया तो पैसा डालता है। ಹಣ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ पिन ಅಲ್ಲಿ ಹಣವನ್ನ ಹಾಕ್ತಾರೆ. हमें रोड में अच्छा डांस करता है ना, अभी डांस बहुत लोग कर रहे हैं ना, सभी लोग को नहीं देगा। ಎಲ್ರಿಗೂ ಕೊಡೋದಿಲ್ಲ. I mean अच्छा डांस किया तो ಒಳ್ಳೆ ಡ್ಯಾನ್ಸ್ ಅನ್ನ ಮಾಡಿದಾದ್ರೆ आदमी लोग ऑटोमेटिक पैसा आके देता है, अच्छा म्यूजिक बजाए तो पैसा देता है। इसीलिए मनुष्य का अंदर ही है, ಒಳ್ಳೆ आपका ಮ್ಯೂಸಿಕ್ टैलेंट देखो, ಮಾಡಿದ್ರೆ, इधर से जंप करके आएगा उधर। ಡ್ಯಾನ್ಸ್ ಮಾಡಿದ್ರೆ, ಈ ತರ ಸಾಮರ್ಥ್ಯಗಳನ್ನ ನೀವು ಜನರಿಗೆ ಕೊಟ್ರೆ ಆ ಹಣವು ಬೇರೆಯವ್ರ ಜೋಬಿಂದ ಜಂಪ್ ಮಾಡ್ಕೊಂಡು ನಿಮ್ಮ ಬಳಿ ಬರ್ತದೆ. मनी ही इज हिडन इन एसोसिएशन, आपका फ्रेंडशिप भी बहुत रेस्ट है, चुनना अच्छा। ಹಣವು ಒಂದು ಸವಾಸದಲ್ಲಿದೆ, ಸಂಘದಲ್ಲಿದೆ. इसलिए फ्रेंडशिप में आपका एक पैसा छुपा हुआ है। ಅದರಿಂದ ನಮ್ಮ ಸವಾಸ ಎಂತದಿದೆಯೋ ಅದ್ರ ಮೇರೆಗೆ ಹಣವು ನಮ್ಮನ್ನ ಹುಡ್ಕೊಂಡ್ ಬರ್ತದೆ. एक आशीष का व्यक्ति के साथ रह जाओ, ಒಂದು ಆಶೀರ್ವದಿಸಲ್ಪಟ್ಟವ್ರ ಜೊತೆಲಿ ಸೇರ್ಕೊಂಡ್ಬಿಡ್ರಿ. अब्राहम लोत क्या किया? लोत अब्राहम के साथ रहा, वो भी आशीष होने लगा। ನೋಡಿ, ಅಬ್ರಾಹ್ಮನ ಆಶೀರ್ವಾದ ಹೊಂದಿದ ವ್ಯಕ್ತಿ ಅವನ ಜೊತೆಲಿ ಲೋತ್ ಸೇರ್ಕೊಂಡಿದ್ರಿಂದನೇ ಲೋತನ್ ಕೂಡ ಆಶೀರ್ವದಿಸಲ್ಪಟ್ಟ. अब्राहम परमेश्वर को सम्मान करने का व्यक्ति, ಅಬ್ರಹಾಂ ದೇವರನ್ನ ಸನ್ಮಾನಿಸುವ ವ್ಯಕ್ತಿ, ढूंढने का व्यक्ति, ಹುಡುಕುವಂತ ವ್ಯಕ್ತಿ, देने का व्यक्ति, ಕೊಡುವಂತ ವ್ಯಕ್ತಿ. लोत उसके साथ था, वो उसका आशीष उसके ऊपर भी आ रहा। ನೋಡಿ, ಲೋತನು ಅಬ್ರಾಹ್ಮನ ಜೊತೆಲಿ ಇದ್ದಿದ್ರಿಂದ ಅಬ್ರಾಹ್ಮನ ಆಶೀರ್ವಾದ ಅವನಿಗೂ ಬಂದ್ಬಿಡ್ತು. जब लोत अब्राहम को छोड़ के गया, ಯಾವಾಗ ಲೋತನು ಅಬ್ರಾಹ್ಮನನ್ನು ಬಿಟ್ಟು ಹೋಗ್ತಾನೋ, देखो थोड़ा साल थोड़ा ग्रीन था, ನೋಡಿ ಸ್ವಲ್ಪ ಕಾಲ ಹಸಿರಿದೆ ಅಂತ ಹೋದ. बाद में क्या हुआ? ಏನಾಯ್ತು? पूरा दरिद्र हो गया। ಸಂಪೂರ್ಣ ದರಿದ್ರವಾಯ್ತು. लोत के साथ परमेश्वर नहीं है, ಲೋತನೊಂದಿಗೆ ದೇವರು ಇರ್ಲಿಲ್ಲ. लोत के साथ ऐश्वर्य था, ಲೋತನೊಂದಿಗೆ ಐಶ್ವರ್ಯ ಇತ್ತು. लोत के जगह में अच्छा ग्रीनरी, अच्छा आशीष का जगह में था। ಲೋತನ ಇರುವ ಜಾಗದಲ್ಲಿ ಹಸಿರಾದ ಜಾಗ ಇತ್ತು ಅಷ್ಟೇನೆ. इसलिए मैं आपको बोल रहा हूँ, आपके साथ अच्छा पैसा है, अच्छा जमीन है, वो आपको नहीं बचाएगा। परमेश्वर आपके साथ रहना। ಅದರಿಂದ ನಿಮ್ಮ ಹತ್ರ ಒಳ್ಳೆ ದುಡ್ಡಿದೆ, ಒಳ್ಳೆ ಜಮೀನ್ ಇದೆ, ಆಸ್ತಿ ಪಾಸ್ತಿ ಇದೆ, ಅದೆಲ್ಲ ನಿಮ್ಮನ್ನ ಕಾಪಾಡಲ್ಲ. ದೇವ್ರು ನಿಮ್ ಜೊತೆಲಿ ಇರ್ಬೇಕು.
देखो लोत बाहर आया, ಲೋತನು ಹೊರ ಬಂದ, नेक्स्ट उसका स्टोरी नहीं है, ಆ ನಂತರವಾಗ ಅವನ ಕಥೆನೇ ಇಲ್ಲ. बट अब्राहम खाली हो गया, ಅಬ್ರಹಾಮನು ಖಾಲಿಯಾಗಿದ್ದ, ड्राई जगह देख रहा है, ಅವನು ಒಣಗಿದಂತ ಪ್ರದೇಶವನ್ನ क्योंकि ನೋಡ್ಕೊಂಡು लोत ಹೋದ. तो देखा अच्छा ग्रीन में इधर जाऊंगा, बोला ठीक है जाओ, देखो हृदय धाराड़ हृदय, ನೋಡಿ ಲೋತನು ಒಳ್ಳೆ ಸ್ಥಳ ನೋಡಿ ಇದು ನನಗೆ ಬೇಕು ಅಂತ ಹೋಗ್ತಾ ಇದ್ದಾನೆ. ಆದ್ರೆ ಅಬ್ರಾಹ್ಮನು ಬಿಟ್ಕೊಡ್ತಾ ಇದ್ದಾನೆ, ಬಿಟ್ಕೊಡುವಂತ ಹೃದಯ ಅವನಿಗೆ. लेके जाओ, ತಗೋ ಹೋಗು, जाओ ऐसा बोला, ಹೋಗು ಅಂತ ಹೇಳ್ದ. बट बाइबल बोल रहा अब्राहम परमेश्वर को देखा, ಆದ್ರೆ ಅಬ್ರಾಹ್ಮನಾದ್ರೂ ಒಣ ಜಾಗವನ್ನ ನೋಡ್ಲಿಲ್ಲ, ದೇವರನ್ನ ನೋಡ್ತಾ वे ಇದ್ದ. परमेश्वर बोल रहे हैं राइट लेफ्ट, आई मीन ईस्ट वेस्ट नॉर्थ साउथ सभी जगह आपका आशीर्वाद है। ಈಗ ಅಬ್ರಾಹ್ಮನಿಗೆ ದೇವರು ಹೇಳ್ತಾರೆ, ನೀನು ಬಲಕ್ಕೆ ಎಡಕ್ಕೆ ಪೂರ್ವ ಪಶ್ಚಿಮ ನೀನ್ ಯಾವ ಕಡೆ ಹೋದ್ರುನು ನೀನ್ ಆಶೀರ್ವಾದವಾಗಿರ್ತೀಯ. नेक्स्ट हम क्या देखा, मनी किधर छुपा हुआ है, पैसा ಹಣ ಎಲ್ಲಿ ಅಡಗಿದೆ ಎಂಬುದನ್ನ ನೋಡಿದ್ವಲ್ಲ. परमेश्वर के अंदर छुपा हुआ है, ದೇವರ ಬಳಿಗೆ ಹೋಗುವಾಗ ಹಣ ಅಲ್ಲಿ ಸಿಗ್ತದೆ. कनेक्ट हो जाओ, ऐश्वर्य के साथ आप कनेक्ट हो जाते हो, ನೀವು ದೇವರೊಂದಿಗೆ ಕನೆಕ್ಟ್ ಆದ್ರೆ ಸಾಕು, ಐಶ್ವರ್ಯದಲ್ಲಿ ಕನೆಕ್ಟ್ ಆಗ್ತೀರಿ. क्योंकि यीशु के साथ पैसा नहीं मत सोचो, ಯೇಸು ಹತ್ರ ಹಣ ಇರ್ಲಿಲ್ಲ ಅಂತ ನೆನ್ಸ್ಬೇಡಿ. आमीन, आमीन, ऐश्वर्य ही उसके साथ ही है। ಐಶ್ವರ್ಯವು ಆತನಲ್ಲಿ ಇತ್ತು. इसीलिए सोलोमन क्या किया, ज्ञान को मांगा, ಸಾಲೋಮನನು ಜ್ಞಾನವನ್ನ ಕೇಳ್ಕೊಳ್ತಾನೆ. ज्ञान ही परमेश्वर है, ಜ್ಞಾನವೇ ದೇವರು. ज्ञान क्या लेके आया, ಜ್ಞಾನ ಏನ್ ತರ್ತದೆ, ऐश्वर्य लेके आया, ಐಶ್ವರ್ಯವನ್ನ ತರ್ತದೆ. हालेलुया, ಹಾಲೆಲೂಯಾ. सभी हम ध्यान किया, थोड़ा आज दूसरा भी जाएंगे, ಇದೆಲ್ಲ ನಾವು ಧ್ಯಾನಿಸಿದ್ವಿ, ಇನ್ನು ಹೊಸದಾಗಿ ನೋಡೋಣ. आमीन। आज हम देखेंगे, आमीन, पैसा किधर छुपा हुआ है, ಹಣ ಎಲ್ಲಿ ಅಡಗಿ ಕೂತಿದೆ, पैसा प्रॉब्लम्स में छुपा हुआ है, ಹಣವು ಸಮಸ್ಯೆಗಳಲ್ಲಿ ಇದೆ. समस्या में पैसा है, ಸಮಸ್ಯೆಗಳಲ್ಲಿ ಹಣ ಇದೆ. समस्या को दिखाने में नहीं, समस्या को सॉल्व करने में। ಸಮಸ್ಯೆಯನ್ನ ತೋರಿಸ್ಕೊಳ್ಳೋದ್ರಲ್ಲ, ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರಲ್ಲಿ. अब एक दांत दर्द, अब एक आदमी को दांत दर्द हो गया, ಒಬ್ರಿಗೆ ಹಲ್ಲು ನೋವು ಬಂದ್ಬಿಡ್ತು ಅನ್ಕೊಳ್ಳಿ. मेरे को इधर ज्यादा दर्द हो रहा है, क्या मालूम नहीं हो रहा है, बोलते हो आप। ಅವ್ರು ಹೇಳ್ತಾರೆ, ಏನಾಗಿದೆಯೋ ಗೊತ್ತಿಲ್ಲ ನನಗೆ, ಇಲ್ಲೆಲ್ಲ ನೋವ್ತಾ एक ಇದೆ आदमी पहचानता है आपको दांत दर्द रहेगा होगा, ಒಬ್ರು ಕಂಡು ಹಿಡ್ಕೊಳ್ತಾರೆ, ನಿನಗೆ ಹಲ್ಲು ನೋವು ಏನಾದ್ರೂ ಬಂದಿರ್ಬೋದೇನೋ. आमीन। आप प्रॉब्लम को पहचानने से पैसा नहीं आएगा, ನೀವು ಸಮಸ್ಯೆ ಏನಂತ ಹೇಳೋದ್ರಿಂದ, ಹೇಳ್ಕೊಟ್ಟಿದ್ರಿಂದ ಬರೋದಿಲ್ಲ ಹಣ. हालेलुया, because you recognize the problems, people will not give you the money, ನೀವು ಇಂಥದೇ ಸಮಸ್ಯೆ ಅಂತ ಹೇಳೋದ್ರಿಂದ ಜನ ನಿಮ್ಗೆ ಹಣವನ್ನ ಕೊಡೋದಿಲ್ಲ. प्रॉब्लम सॉल्व करने को पैसा देगा, ಅದನ್ನ ಯಾರು ಸಾಲ್ವ್ ಮಾಡ್ತಾರೋ ಅವರಿಗೆನೆ ಹಣ ಕೊಡೋದು. प्रॉब्लम को सॉल्व करो पैसा आएगा, ಸಮಸ್ಯೆಯನ್ನ ಬಗೆಹರಿಸ್ಕೊಡ್ರಿ, ನಿಮ್ಗೆ ಹಣ ಬರ್ತದೆ. ये दुनिया बहुत प्रॉब्लम्स है, ಈ ಲೋಕದಲ್ಲಿ ಬಹಳ ಸಮಸ್ಯೆಗಳಿದೆ. स्पिरिचुअल प्रॉब्लम है, फाइनेंस का प्रॉब्लम है, ಆತ್ಮಿಕ ಪ್ರಾಬ್ಲಮ್ ಇದೆ, ಹಣದ ಪ್ರಾಬ್ಲಮ್ ಇದೆ. एक दो आदमी क्या किया, एक आदमी को एक कंपनी, चप्पल कंपनी क्या किया, एक गांव को भेजा, जाओ का चप्पल उधर भेजो, ऐसा। ಒಂದು ಸ್ಲಿಪ್ಪರ್ ಮಾಡುವಂತ ಕಂಪ್ನಿ ಇಬ್ರನ್ನ ಒಂದು ದೇಶಕ್ಕೆ ಕಳಿಸ್ದು, ಹೋಗಿ ನೀವು ರಿಸರ್ಚ್ ಮಾಡ್ಕೊಂಡ್ ಬನ್ನಿ. फर्स्ट आदमी गया, ಮೊದಲನೇ ಅವನು ಹೋದ, देखा एक आदमी भी चप्पल नहीं डाला, ಅಲ್ಲಿ ನೋಡ್ದ ಯಾರು ಸ್ಲಿಪ್ಪರ್ ಹಾಕೊಳ್ತಾ ಇಲ್ಲ, इसलिए वापस आए हो। ವಾಪಸ್ ಬಂದ. वो बोला ಅವನ್ ಹೇಳ್ದ, चप्पल उधर कोई भी नहीं पहनता है, ಅಲ್ಲಿ ಯಾರು ಚಪ್ಪಲಿ ಹಾಕೊಳ್ಳೋದಿಲ್ಲ, इसीलिए ये सेल नहीं होगा, मैं वापस आया, बोला। ಅದರಿಂದ ನಮ್ ಕಂಪ್ನಿ ಚಪ್ಪಲ್ ಎಲ್ಲ ಸೇಲ್ ಆಗೋದಿಲ್ಲ, ಅದರಿಂದ ವಾಪಸ್ ಬಂದೆ ಅಂತ ಹೇಳ್ದ. दूसरा आदमी को भेजा, ಇನ್ನೊಬ್ಬನ ಹೋಗಿದ್ನಲ್ವಾ, वो उधर से फोन कर रहा है, ಅಲ್ಲಿಂದ ಅವ್ನ್ ಫೋನ್ ಮಾಡ್ತಾ इधर ಇದ್ದಾನೆ, कोई भी चप्पल नहीं डाला है, ಇಲ್ಲಿ ಯಾರು ಚಪ್ಪಲಿನೇ ಹಾಕೊಂಡಿಲ್ಲ, ज्यादा चप्पल भेजो, ಇಲ್ಲಿ ಬಹಳ ಚಪ್ಪಲಿಯನ್ನ मैं ಕಳಿಸಿ, ज्यादा चप्पल सेल ನಾನ್ करूंगा। ಬಹಳ ಚಪ್ಪಲನ್ನ ಸೇಲ್ देखा ಮಾಡ್ತೇನೆ. क्या देखते हो, ನೀವ್ ಯಾವ ರೀತಿಯಲ್ಲಿ ನೋಡ್ತೀರಿ. रोशनी आ रही कि मालूम है, हालेलुया। ಹಾಲೆಲೂಯಾ. प्रॉब्लम को सॉल्व किया तो ಸಮಸ್ಯೆನ ಬಗೆಹರಿಸಿದ್ರೆ पैसा जरूर आएगा। ಹಣ ಖಂಡಿತ ಬರ್ತದೆ. अभी कांटा काट रहा है, वो तो पत्थर से, और वो जाके बोलते ये डालो, आपको आमीन, आपको पैर में दर्द नहीं होगा, बोला तो डाल के देखेगा, बहुत अच्छा है ना, जरूर पैसा देगा। ಆ ಜನಗಳು ಓಡಾಡುವಾಗ ಮುಳ್ಳು ಚುಚ್ಚುತ್ತದೆ, ಕಲ್ ಚುಚ್ಚುತ್ತದೆ, ಆಗ ಇವ್ ನೀವು ಹೋಗಿ ಅಡ್ವರ್ಟೈಸ್ಮೆಂಟ್ ಮಾಡಿ ಇದನ್ನ ಹಾಕೊಂಡು ನಡೆದ್ರೆ ನಿಮ್ಗೆ ಇದೆಲ್ಲ ಪ್ರಾಬ್ಲಮ್ ಇರಲ್ಲ, ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಖಂಡಿತ ಜನಗಳು ಅದನ್ನ ಇಷ್ಟಪಟ್ಟು ತಗೊಳ್ತಾರೆ. इसलिए हम भी कोई बीमारी, कष्ट में है, दरिद्र में, उन लोग को इधर आता है ना, उन लोग को प्रॉब्लम सॉल्व करने से टोंका आएगा।
ಅದರಿಂದ ಕಾಯಿಲೆ ಕಷ್ಟದಲ್ಲಿ ಬರುವಂತ ಜನಗಳ ಸಮಸ್ಯೆನ ಬಗೆಹರಿಸಿದ್ರೆ ಅವರಿಂದ ಹಣ ಬರ್ತದೆ. किसको प्रेयर करेगा आप? ಯಾರಿಗೆ ಪ್ರಾರ್ಥನೆ ಮಾಡ್ತೀರಿ? अच्छा पेट भर के खा के सोने वालों का नहीं, ಚೆನ್ನಾಗಿ ತಿಂದು ಮಲಗೋರಿಗಲ್ಲ. प्रॉब्लम रहने वालों का प्रेयर करके देखो, प्रॉब्लम सॉल्व हो गया तो आपको सम्मान करेगा. ಸಮಸ್ಯೆ ಇರೋರಿಗೆ ನೀವು ಪ್ರಾರ್ಥನೆ ಮಾಡಿ ನೋಡ್ರಿ, ಅವರಿಗೆ ಅದು ಪರಿಹಾರ ಆದ್ರೆ ನಿಮ್ಮನ್ನ ಸನ್ಮಾನಿಸ್ತಾರೆ. इसीलिए बहुत प्रॉब्लम्स है दुनिया में. ಈ ಲೋಕದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. आप सॉल्व करने के व्यक्ति हुआ तो ನೀವು ಅದನ್ನ ಬಗೆಹರಿಸೋರಾಗಿದ್ರೆ. देखो चर्च में बहुत कुछ प्रॉब्लम बहुत लोग सॉल्व कर रहे हैं, स्पिरिचुअल प्रॉब्लम सॉल्व कर रहे हैं, बीमारी प्रॉब्लम सॉल्व कर रहे हैं. अभी मैं फाइनेंस का प्रॉब्लम सॉल्व कर रहा हूँ. ಇವತ್ತು ಸಭೆಗಳು ಅನೇಕರ ಸಮಸ್ಯೆನ ಬಗೆಹರಿಸ್ತಾ ಇದಾವೆ. ಏನಂದ್ರೆ ಅನೇಕರಿಗೆ ಆತ್ಮಿಕವಾಗಿ ಪ್ರಾಬ್ಲಮ್ ಇರ್ತದೆ, ಫೈನಾನ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ತದೆ, ಬೇರೆ ರೀತಿಲಿ ಇರ್ತದೆ. ನಮ್ಮ ಸಭೆಯಿಂದ ಫೈನಾನ್ಸ್ ಹೀಲಿಂಗ್ ಆಗ್ತಾ ಇದೆ. किसी एक आदमी बोला आप स्पिरिचुअल ज्यादा बात करो. स्पिरिचुअल बात करना 1000 आदमी है, फाइनेंस बात करना आदमी नहीं. इसीलिए मैं उठा हूँ. ಸ್ಪಿರಿಚುವಲ್ ಅಲ್ಲಿ ಮಾತಾಡಿ ಅಂತ ಹೇಳ್ತಾರಲ್ಲ, ಸ್ಪಿರಿಚುವಲ್ ಮಾತಾಡೋದಕ್ಕೆ ಬಹಳಷ್ಟು ಜನಗಳು ಎದ್ದಿದ್ದಾರೆ, ಆದ್ರೆ ಫೈನಾನ್ಸ್ ಬಗ್ಗೆ ಮಾತಾಡೋದಕ್ಕೆ ಯಾರು ಇಲ್ಲ. ಅದರಿಂದ ನಾನು ಎದ್ದಿದ್ದೇನೆ. इसलिए कर्जा में रहने वालों को रास्ता दिखा दिया. वो कर्जा से बाहर आए तो टोंका जरूर मेरे को देगा, पैसा मेरे को देगा. ಸಾಲದಲ್ಲಿ ಬಾಧೆ ಪಡುತ್ತಿರೋರಿಗೆ ಸಾಲದಿಂದ ಹೇಗೆ ಹೊರ ಬರೋದನ್ನ ಹೇಳ್ಕೊಟ್ಟು ಅದರಿಂದ ಪರಿಹಾರವಾದ್ರೆ ಅವ್ರು ನನಗೆ ಹಣವನ್ನ ಕೊಟ್ಟು ನನ್ನನ್ನು ಸನ್ಮಾನಿಸ್ತಾರೆ. कितना लोग को रोशनी आ रहा है? हालेलुया. क्योंकि मेरे दिल में परमेश्वर कुछ डाला तो जरूर कुछ तो सॉल्व करने का आइडियाज भी देगा. ನನ್ನಲ್ಲಿ ಒಂದು ಉದ್ದೇಶವನ್ನ ದೇವ್ರು ಹಾಕಿದ್ರೆ ಅದನ್ನ ಪರಿಹರಿಸುವಂತ ಐಡಿಯಾಸ್ ನ ದೇವ್ರೆ ಕೊಟ್ಟಿರ್ತಾರೆ. इसीलिए मैं अकेला इधर काम नहीं कर रहा हूँ, पवित्र आत्मा काम कर रहा है. ಅದರಿಂದ ನಾನು ಒಂಟಿಗನಾಗಿ ಕೆಲಸ ಮಾಡ್ತಾ ಇಲ್ಲ, ನನ್ನ ಜೊತೆ ಪವಿತ್ರಾತ್ಮ ಕೆಲಸ ಮಾಡ್ತಾ ಇದ್ದಾರೆ. एंजल्स काम कर रहा है. ದೇವದೂತರು ಕೆಲಸ ಮಾಡ್ತಾ आप ಇದ್ದಾರೆ. देखते रहो फाइनेंस बढ़ेगा आपका ನೀವು जीवन. ನೋಡ್ತಾ ಇರಿ, ಫೈನಾನ್ಸ್ ನಿಮ್ಮ ಜೀವಿತದಲ್ಲಿ ज्यादा ಹೆಚ್ಚಾಗ್ತದೆ. तो क्या करेगा आप? ಹೆಚ್ಚಾದ್ರೆ ಏನ್ ಮಾಡ್ತೀರಿ? जरूर मेरे को आपको आके देगा. ನೀವು ಖಂಡಿತವಾಗಿ ನನಗೆ ತಂದು ಕೊಡ್ತೀರಿ, जरूर देगा. ನನಗೆ ಕೊಡ್ತೀರಿ. आमीन बोला नहीं बोला तो देगा. ನೀವು ಆಮೇಲೆ ಹೇಳಿ ಆಮೇಲೆ ಹೇಳಿದ್ದೇ ಇರ್ಲಿ, ನೀವು ಕೊಡ್ತೀರಿ. क्योंकि मर रहा था, हमको एक रास्ता दिखाया. ನಾವು ಸಾಯ್ತಾ ಇದ್ವಿ, ನಮ್ಗೊಂದು ಮಾರ್ಗ ತೋರಿಸಿದ್ರಲ್ಲ, जरूर याद दिलाएगा. ನಿಮಗೆ ಆ ಜ್ಞಾಪಕ ಖಂಡಿತ ದೇವ್ರು ಕೊಡ್ತಾರೆ. दावीद देखो एक जगह में जस्ट खाना को लेके जा रहा है. ದಾವಿದನ ಒಂದು ಕಡೆ ಆಹಾರವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. एक साम्बल 27:28 में देखा तो आपको मालूम होता है. अभी मैं ही पढ़ेंगे, जस्ट देखते रहो. बाद में घर में जाके फिर से पास्टर क्या बोला, सच है झूठ है, जाके ध्यान करो. 1 ಸಾಮುವೇಲ್ 17ನೇ ಅಧ್ಯಾಯದಲ್ಲಿ ಈ ಕಥೆ ಇದೆ. 25 से 28 तक आप जाके पढ़ा तो 27ನೇ ಅಧ್ಯಾಯದಿಂದ 28ನೇ ಅಧ್ಯಾಯದವರೆಗೂ ಹೋಗಿ वो भैया लोग को खाना लेके आता है. ಅವನು ಅವ್ರ ಅಣ್ಣಂದ್ರಿಗೆ ಆಹಾರವನ್ನ ತಗೊಂಬಂದಿದ್ದಾನೆ. गोलियत चिल्ला रहा है उधर, ಅಲ್ಲಿ ಗೋಲಿಯಾತ ಕಿರಿಸ್ತಾ ಇದ್ದಾನೆ. प्रॉब्लम चिल्ला रहा है उधर, ಅಲ್ಲಿ ಸಮಸ್ಯೆ ಕೂಗ್ತಾ ಇದೆ. डर डर के इधर आदमी लोग डर ಇಲ್ಲಿ किया. ಜನಗಳು ಭಯದಿಂದ ಬಚ್ಚಿಟ್ಕೊಂಡಿದ್ದಾರೆ. अभी दावीद जस्ट जाके ऐसे नहीं मारा. ದಾವಿದನ್ ಹೋಗ್ತಿದ್ದಂಗ್ಲೇ ಹೊಡೆದಿಲ್ಲ. वो प्रॉब्लम को मैं सॉल्व किया तो मेरे को क्या मिलेगा वो पूछता है. ಈ ಸಮಸ್ಯೆಯನ್ನ ನಾನು ಬಗೆಹರಿಸಿದ್ರೆ ನನಗೆ ಏನು ಸಿಗ್ತದೆ ಅಂತ ಕೇಳ್ತಾನೆ. राजा क्या देगा ऐसा पूछता है. ರಾಜ ಏನನ್ನ ಕೊಡ್ತಾನೆ ಅಂತ ಕೇಳ್ತಾನೆ. रोशनी आ रहे हैं. इसलिए सिपाही लोग बात करते हैं, ಸಿಪಾಯಿಗಳು ಹೇಳ್ತಾರೆ अच्छा सम्मान भी देगा, ಅವನಿಗೆ ಒಳ್ಳೆ ಸನ್ಮಾನವೂ उसका ಸಿಗ್ತದೆ, बेटी को भी शादी कर दिया. ರಾಜನ ಮಗಳನ್ನ ಮದುವೆ ಮಾಡಿ ಕೊಡ್ತಾರೆ. अभी वो जा रहा है, प्रॉब्लम सॉल्व किया तो ಈಗ ಅವನು ಆ ಆಸೆಯೊಂದಿಗೆ ಹೋಗ್ತಾ ಇದ್ದಾನೆ. भैया लोग झगड़ा कर रहे हैं उसके साथ. ಅಣ್ಣಂದ್ರೆ ಅವನನ್ನ ತಡೆದು ನಿಲ್ಲಿಸ್ತಾ ಇದ್ದಾರೆ. भैया के साथ झगड़ा नहीं किया, भैया के साथ झगड़ा किया तो 1 रुपए भी नहीं मिलेगा. ನೋಡಿ, ಅಣ್ಣ ತಮ್ಮಂದ್ರ ಜೊತೆ ಜಗಳ ಮಾಡಿದ್ರೆ 1 ರೂಪಾಯಿಯೂ ಸಿಗೋದಿಲ್ಲ. आप झगड़ा किया तो टोंका आना, ऐसे झगड़ा करो. ಜಗಳ ಮಾಡಿದ್ರು ಕೂಡ ದುಡ್ಡು ಬರುತ್ತಾ ನೋಡಿ ಜಗಳ ಮಾಡಿ. इसीलिए गोलियत से वो झगड़ा किया. ಅವನು ಗೋಲಿಯಾತನ ಬಳಿಯಲ್ಲಿ ಜಗಳ ಮಾಡ್ದ. देखो चरवाई क्या हुआ, राजा का घर का आदमी हो गया. ನೋಡಿ, ಒಬ್ಬ ಕುರಿ ಕಾಯೋನು ರಾಜನ ಮನೆಯ ಅಳಿಯ ಆಗ್ಬಿಟ್ಟ. ऐसे में बहुत बोलते, अभी एक ही विषय को मैं डीप में जा सकता हूँ, थोड़ा आपको अंडरस्टैंड होने से अच्छा है. ಈ ಒಂದೇ ವಿಷಯದಲ್ಲಿ ನಾವು ಆಳವಾಗಿ ನೋಡೋಣ, ನಿಮ್ಗೆ ಅರ್ಥ ಆದ್ರೆ ತುಂಬಾ कुछ तो ಚೆನ್ನಾಗಿರ್ತದೆ. आदमी लोग देख रहा है कैसा प्रॉब्लम सॉल्व करेंगे, ಜನಗಳು ನೋಡ್ತಾ ಇದ್ದಾರೆ ಹೇಗೆ ಈ ಸಮಸ್ಯೆನ ಬಗೆಹರಿಸ್ತಾನೆ ಅಂತ. इजी से करेंगे उसका काम. ಈಸಿಯಾಗಿ ಮಾಡೋಣ ಅಂತ. इससे देखो बिजनेस क्यों आज बढ़ रहा है. ಇವತ್ತು ಬಿಸ್ನೆಸ್ ಯಾಕೆ ಚೆನ್ನಾಗಿ ಬೆಳೀತದೆ? कोई बैठ के सोचता है कैसे उनको प्रॉब्लम सॉल्व करेंगे. ಕುತ್ಕೊಂಡು ಯೋಚನೆ ಮಾಡ್ತಾರೆ, ಈ ಜನರಿಗೆ ಇದನ್ನ ಕೊಡ್ಬೇಕು, ಯಾವ ರೀತಿಯಾಗಿ ನಾನು ಕೊಡ್ಲಿ. प्रॉब्लम ढूंढ रहा है, सॉल्यूशन भी ढूंढ रहा है, इसलिए पैसा आ रहा है. ಜನಗಳ ಸಮಸ್ಯೆ ಏನು ಅಂತ ಫಸ್ಟ್ ಆಲೋಚನೆ ಮಾಡ್ತಾರೆ, ಅದಕ್ಕೆ ಪರಿಹಾರವಾಗಿ ಏನನ್ನ ಸೊಲ್ಯೂಷನ್ ಆಗಿ ನಾವು ಮಾಡೋಣ ಅಂತ
ಅದನ್ನು ಆಲೋಚನೆ ಮಾಡ್ತಾರೆ, ಅದನ್ನ ಕೊಡೋದ್ರಿಂದ ಇವರಿಗೆ ಅದು ಕ್ಲಿಕ್ ಆಗ್ತದೆ. इसीलिए पहले आपको देखा होगा, आप स्नान के बाद बहुत लोग टॉवल को ऐसा करके ऐसा कर रहा था। कितने लोग आप देखा, आपका बाप सभी लोग कर रहा था ना, टॉवल को ऐसा करके ऐसे ऐसा करते रहता है। एक आदमी देखा बहुत कष्ट कर रहा है, बट्स बनाएंगे ನೋಡಿ, हो गया ना अजमेर। ಸ್ನಾನ ಮಾಡಿ ಬಂದಾಗ ಹಳೆ ಕಾಲದಲ್ಲೆಲ್ಲ ಟವಲ್ ಅಲ್ಲಿ ಅದನ್ನ ಬಟ್ಟೆನ ಸುತ್ಕೊಂಡು ಕಿವಿಲ್ ಹಾಕೊಂಡು ಹಿಂಗ್ ಮಾಡ್ತಾ ಇದ್ರು. ಅದನ್ನ ಒಬ್ಬ ನೋಡಿರ್ತಾನೆ, ಅದನ್ನ ಆಲೋಚನೆ ಮಾಡ್ತಾನೆ, ಸರಿ ನಾವು ಕಿವಿಗೆ कुछ तो देख रहे हैं, आपका पैर को ये चप्पल बहुत लोगों को सेट नहीं हो रहा है, ऐसा डिजाइन बनाएंगे उन लोग को। अच्छा देखो, प्रॉब्लम सॉल्व करने में पैसा, ನೋಡಿ ಯಾರೋ ಯೋಚನೆ ಮಾಡಿರ್ತಾರೆ ಮೊದಲಾಗಿ ಸ್ಲಿಪ್ಪರ್ ಹಾಕೊಂಡ್ರೆ ಇದು ಸೇಫ್ಟಿ ಆಗಿರ್ತದೆ, ಅದರಿಂದ ಡಿಸೈನ್ ಮಾಡೋಣ, ಈ ರೀತಿ ಎಲ್ಲ ಒಂದೊಂದ್ಸರಿನೂ ಒಂದೊಂದು ಯೋಚನೆ ಮಾಡಿರ್ತಾರೆ. बस भी देखो, ಬಸ್ಗಳು ನೋಡಿ, आज मेट्रो ट्रेन देखो, क्या कर रहा है, पैसा नहीं देख रहा है, आदमी का प्रॉब्लम सॉल्व कर रहा है। ಇವತ್ತು ಅವ್ರು ಹಣ ಬರುತ್ತೆ ಅಂತ ಅದನ್ನೆಲ್ಲ ಮಾಡಿರಲ್ಲ, ಜನಗಳಿಗೆ ಇದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಹೇಳಿ ಮಾಡಿರ್ತಾರೆ. बट उसको जरूर पैसा आएगा। ಖಂಡಿತ ಆ ಜನಗಳ ಸಮಸ್ಯೆನ ಬಗೆಹರಿಸಿದ್ರೆ ಹಣ ಬರ್ತದೆ. बेंगलुरु में ट्रैफिक ज्यादा है, क्या करेंगे, मेट्रो ट्रेन बनाएंगे। एक आदमी प्लान किया, ನೋಡಿ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ, ಏನ್ ಮಾಡೋಣ ಟ್ರಾಫಿಕ್ ಪರಿಹರಿಸಬೇಕಂದ್ರೆ, ಸರಿ ಮೆಟ್ರೋ ಟ್ರೈನ್ ಅದ್ರ ಮೇಲ್ ಮಾಡಿದ್ರೆ ಜನಗಳಿಗೆ ಫ್ರೀ ಆಗುತ್ತೆ आपको ಅಂತ मालूम ಮಾಡಿದ್ರು. नहीं कितना हमें लाभ आ रहा है, मालूम है? ಎಷ್ಟು ಅದರಿಂದ ಲಾಭ ಬರ್ತದೆ ಗೊತ್ತಾ? इन्वेस्टमेंट। ಬಂಡವಾಳ ಹಾಕ್ತಾರೆ. क्या इन्वेस्ट किया, ಏನ್ ಬಂಡವಾಳ ಹಾಕ್ತಾರೆ? पैसा कैसा आएगा वो नहीं सोचा, आदमी का सॉल्व करेंगे सोचा। ಹಣ ಎಷ್ಟು ಬರ್ತದೆ ಅಂತ ನೋಡೋದಿಲ್ಲ, ಈ ಜನಗಳ ಸಮಸ್ಯೆಗೆ ಏನು ಅದನ್ನ ಹೆಂಗೆ ಪರಿಹರಿಸೋದು. ऐसा ट्रेन भी अभी बहुत बोल सकता हूँ, नेक्स्ट पार करके जाता हूँ। ಪ್ರತಿಯೊಂದು ವಸ್ತುಗಳಲ್ಲೂ ನೀವು ಇದನ್ನ ನೋಡ್ಬೋದು, ಇದನ್ನ ಹೇಳೋದಕ್ಕೆ ತುಂಬಾ ಸಮಯ ಹಿಡಿತದೆ, ಇದನ್ನ ಮುಂದೆ कुछ ನೋಡೋಣ. तो किसी का प्रॉब्लम मत बनाओ, प्रॉब्लम सॉल्व करो, पैसा आएगा। ಆದ್ರಿಂದ ಯಾರೋ ಒಬ್ರಿಗೆ ಸಮಸ್ಯೆಗಳನ್ನ ಕೊಡೋರಾಗಿ ಇರ್ಬೇಡಿ, ಸಮಸ್ಯೆಗಳನ್ನ ಪರಿಹಾರ ಮಾಡೋರಾಗಿರಿ, ಅದರಿಂದ ನಿಮ್ಗೆ ಸನ್ಮಾನಗಳು हम ಉಂಟಾಗ್ತದೆ. भी देखो, छोटा बचपन में दुकान को बहुत बुढ़ी लोग नहीं जा सकता, मैं जाके आता हूँ। ऐसा दुकान में जाके आ रहा था, 2 रुपीज 3 रुपीज पैसा एक्स्ट्रा दे रहा था, क्योंकि उसका प्रॉब्लम सॉल्व किया तो पैसा देगा। ನೋಡಿ, ಚಿಕ್ಕ ವಯಸ್ಸಲ್ಲೆಲ್ಲ ಈ ವಯಸ್ಸಾದವರು ಲೇಡೀಸ್ ಎಲ್ಲ ಮನೇಲಿ ಇರ್ತಾರೆ, ಅಂಗಡಿಗೆ ಹೋಗೋದಕ್ಕಾಗಲ್ಲ, ಅಂತವ್ರಿಗೆ ಏನ್ ಬೇಕೋ ಅದನ್ನ ಹೋಗಿ ನಾವು ತಂದು ಕೊಟ್ರೆ ಅವ್ರು ನಮಗೆ ₹1 2 ಕೊಡೋರು. ಯಾಕಂದ್ರೆ ಅವ್ರ ಅಗತ್ಯಗಳಿಗೆ ನಾವು ಸಂಧಿಸುವಾಗ ಅದಕ್ಕೆ ವ್ಯಾಲ್ಯೂ ಮಾಡ್ತಾ ಇದ್ರು, ₹1 2 ಕೊಟ್ಟು. अभी दुकान जाके दूध लेके आए तो थैंक यू पा, अभी क्या 2 रुपए देगा ना। ನೋಡಿ, ಹಾಲನ್ನ ತಗೊಂಬಂದ್ ಕೊಟ್ರೆ ಥ್ಯಾಂಕ್ಸ್ ಪಾ ಅಂತ ಹೇಳಿ ಚಿಕ್ಕ ಮಕ್ಳಿಗೆ ₹1 2 ಕೊಡ್ತಾರೆ. प्रॉब्लम क्रिएट नहीं करना, ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಬಾರ್ದು, प्रॉब्लम सॉल्व करना। ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು. इसलिए एक आदमी सोचा, ಒಬ್ರು ಯೋಚನೆ बहुत ಮಾಡಿದ್ರು, लोग बाजार नहीं जा सकता है, मार्केट नहीं जा सकता है, ऐप बनाएंगे, ऐप में डिलीवर किया तो घर को ही आके लेके दिया तो आमीन, वो प्रॉब्लम सॉल्व किया। अभी देखो उधर भी पैसा, बहुत लोग का काम भी दिया। ನೋಡಿ, ಕೆಲವರೆಲ್ಲ ಯೋಚನೆ ಮಾಡಿದ್ರು, ಕೊರೋನಾ ಸಮಯದಲ್ಲಿ ಕೂಡ ಸ್ವಲ್ಪ ಜನ ಯೋಚನೆ ಮಾಡ್ತಾರೆ, ಏನಂತಂದ್ರೆ ಜನಗಳು ಹೋಗಿ ಇವಾಗ ಹೊರಗಡೆ ಹೋಗಿ ಸಾಮಾನಾಗ್ಲಿ ವಸ್ತುನಾಗ್ಲಿ ತರಕ್ ಆಗೋದಿಲ್ಲ, ಅದರಿಂದ ಮೊಬೈಲ್ ಅಲ್ಲಿ ಆಪ್ ಮಾಡೋಣ, ಅದ್ರ ಮುಖಾಂತರವಾಗಿ ನಾವು ಅವ್ರ ಮನೆ ಬಾಗ್ಲಿಗೆ ತಲುಪಿಸಿದ್ರೆ ಅಂತ ಹೇಳಿ ಐಡಿಯಾ ಮಾಡಿದ್ರು. ಇವತ್ತು ನೋಡಿ ಎಷ್ಟೋ एक आदमी का प्लान से कितना 2 व्हीलर सेल हो रहा है मालूम है आज? ಈಗ ಒಬ್ಬ ವ್ಯಕ್ತಿ ಆ ರೀತಿ ಆಲೋಚನೆ ಮಾಡಿದ್ರಿಂದ ಎಷ್ಟೊಂದು 2 ವೀಲರ್ಸ್ ಸೇಲ್ ಆಯ್ತು ಗೊತ್ತಾ? पहला घर के लिए गाड़ी, आज बिजनेस के लिए गाड़ी ले रहा है। ಮೊದಲು ಮನೆಗಾಗಿ ಗಾಡಿ ತಗೊಳ್ತಿದ್ರು, ಇವತ್ತು ಬಿಸ್ನೆಸ್ ಗಾಗಿ ಗಾಡಿ ತಗೊಳ್ತಾರೆ. स्विगी जोमेटो देखो पूरा 2 व्हीलर देख रहे हैं ना। ಸ್ವಿಗ್ಗಿ ಝೊಮ್ಯಾಟೋದಲ್ಲೆಲ್ಲ ನೋಡಿ ಎಷ್ಟು ಗಾಡಿಗಳು एक आदमी एक प्रॉब्लम्स किया, कितना लोग को लाभ हो रहा है। ನೋಡಿ, ಒಬ್ಬನು ಆ ಸಮಸ್ಯೆನ ಬಗೆಹರಿಸಿದ್ರಿಂದ ಎಷ್ಟು ಜನಕ್ಕೆ ಸಮಸ್ಯೆ ಪರಿಹಾರ ಆಯ್ತು. लॉर्ड प्रॉब्लम सॉल्व करने का व्यक्ति में होना, कृपा करो, ऐसा प्रेयर करो। ಅದರಿಂದ ಪ್ರಾರ್ಥಿಸಿ ದೇವರ ಹತ್ರ, ದೇವರೇ ನಾನು ಸಮಸ್ಯೆಗಳನ್ನ ಪರಿಹಾರ ಮಾಡುವ ವ್ಯಕ್ತಿಯಾಗಿ ನನಗೆ ಕೃಪೆ ಕೊಡಿ. क्या भी प्रॉब्लम सॉल्व करो, जरूर उधर पैसा आपको जरूर ನೀವು आएगा। ಯಾವುದೇ ಕೆಲಸ ಮಾಡಿದ್ರು ಅಲ್ಲಿ ಯಾವ್ದೋ ಒಂದು ವ್ಯಕ್ತಿಯ ಸಮಸ್ಯೆನ ಪರಿಹರಿಸ್ತಾ ಇದ್ರಿ, ಅದ್ರಿಂದಾನೇ ನಿಮ್ಗೆ ಹಣ ಬರ್ತಾ ಇರೋದು. हालेलुया। ಹಾಲೆಲೂಯಾ. तीसरा, ಮೂರನೇದೇನಂದ್ರೆ पैसा किधर छुपा हुआ है? ಹಣವು ಎಲ್ಲಿ ಅಡಗಿದೆ? दर्शन में छुपा हुआ है। ದರ್ಶನದಲ್ಲಿ. Where there is vision, ಎಲ್ಲಿ ವಿಷನ್ ಇದೆಯೋ there is a provision. ಅಲ್ಲಿ ಸಾಕಷ್ಟು ಆದಾಯ ಇರ್ತದೆ. इसलिए परमेश्वर आपको एक दर्शन दिया हुआ तो ದೇವ್ರು ನಿಮ್ಗೆ ಒಂದು ದರ್ಶನ ಕೊಟ್ಟಿದ್ರೆ, नीति वचन 29:18 में लिखा है, ಜ್ಞಾನೋಕ್ತಿ 22 ಹೇಳ್ತದೆ, किधर दर्शन नहीं है वो लोग क्या होता है, नष्ट हो जाता है। ಎಲ್ಲಿ ದರ್ಶನವಿಲ್ಲದೆ ಜನಗಳು ನಾಶ ಆಗ್ತಾರೆ ಅಂತ ಹೇಳಿ. Sight is the function of eyes, vision is the function of your heart. आपका आंख का काम क्या है? देखने का। ನಿಮ್ಗೆ आपका हृदय का काम क्या है? दर्शन देखने का।
ನಿಮ್ಮ ಕಣ್ಣು ಏನ್ ಮಾಡ್ತದೆ, ದೃಷ್ಟಿಸುತ್ತದೆ, ಆದ್ರೆ ಹೃದಯ ಏನ್ ಮಾಡ್ತದೆ, ದರ್ಶನ ಕೊಡ್ತದೆ. इसीलिए बहुत लोग बोलते दर्शन देखो, दर्शन दर्शन आप देखने से नहीं होता, दर्शन वो देना. ಅದರಿಂದ ನೋಡ್ರಿ, ದರ್ಶನ ನೋಡ್ರಿ ನೋಡ್ರಿ ಅಂತ ಹೇಳೋದ್ರಿಂದ ಆ ರೀತಿ ಎಲ್ಲ ನೋಡೋದಕ್ಕಾಗಲ್ಲ. ದರ್ಶನ ಒಳಗಡೆ ಬರ್ಬೇಕು. मूसा को परमेश्वर बोला आप एक गुडार बनाना, टैबरनेकल बिल्ड करना. ಮೋಶೆಗೆ ದೇವರು ಹೇಳ್ತಾರೆ, ನೀನೊಂದು ಗುಡಾರವನ್ನ ನಿರ್ಮಿಸು. ऑलरेडी परमेश्वर बहुत लोग का जॉब में, हाथ में, बैग में गोल्ड दे दिया. ದೇವರು ಮುಂಚಿತವಾಗಿ ಅನೇಕರ ಜಾಬ್ ಅಲ್ಲಿ, ಬ್ಯಾಗ್ ಅಲ್ಲಿ ಗೋಲ್ಡ್ ಅನ್ನ ಹಾಕ್ಬಿಟ್ರು. थोड़ा सोचो, आई मीन उधर दुकान नहीं है, गोल्ड का काम नहीं है, बट क्यों परमेश्वर जाके गोल्ड लियो बोला? ನೋಡಿ, ಅಲ್ಲೇನು ಗೋಲ್ಡ್ ಅಂಗಡಿ ಇಲ್ಲ ಅಥವಾ ಯಾವುದೇ ಅಂಗಡಿಗಳು, ಮಾರ್ಕೆಟ್ ಏನಿಲ್ಲ, ಆದ್ರೆ ಜನಗಳ ಬಳಿಯಲ್ಲಿ ಗೋಲ್ಡ್ ನ ಕೇಳಂತ ಹೆಂಗ್ ಹೇಳಿದ್ರು ದೇವರು? क्योंकि वो उस समय इजिप्ट में वुडन कॉइन्स रहता है, वुडन कॉइन्स एक्सचेंज करता है. वो क्या है बोलता है, वुडन कॉइन्स, लकड़ी में पैसा बना रहा था वो समय में, लकड़ी में. ಆ ದಿನಗಳಲ್ಲಿ ಮರದಿಂದ ನಾಣ್ಯಗಳನ್ನ ಮಾಡ್ತಾ ಇದ್ರು. बट इस्राएलियों के साथ गोल्ड था. ಆದ್ರೆ ಇಸ್ರಾಯೇಲ್ ಜನಗಳ ಬಳಿಯಲ್ಲಿ ಗೋಲ್ಡ್ ಇತ್ತು. बाद में दूसरा राजा आके पूरा एक्सचेंज हो गया, पूरा गोल्ड वो लोग ले लिया. ಆ ನಂತರ ಇನ್ನೊಬ್ಬ ರಾಜ ಬಂದ್ಮೇಲೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರು. बाद में काम ज्यादा दिया, ಆಮೇಲೆ ಕೆಲಸವನ್ನ ಕೊಟ್ರು. इसीलिए परमेश्वर गोल्ड का एक उद्देश्य था, ಗೋಲ್ಡ್ಗೆ ಒಂದು ಉದ್ದೇಶವನ್ನ ದೇವ್ರು ಇಟ್ಟಿದ್ರು, वो उसका भवन बनाने के लिए. ದೇವರ ಆಲಯ ಮಾಡೋದಕ್ಕಾಗಿ. इसलिए परमेश्वर क्या बोला, जाओ गोल्ड मांगो. ಹೋಗಿ ನೀವು ಅನ್ಯರ ಬಳಿಯಲ್ಲಿ ಗೋಲ್ಡ್ ಅನ್ನ ಕೇಳಿ ಅಂತ ಹೇಳಿದ್ರು. अभी सभी लोग का बैग में, जॉब में गोल्ड है. ನೋಡಿ, ಅವ್ರು ಕೇಳಿದಾಗ ಅವ್ರ ಕೈಲಿ ಕೊಟ್ರು, ಎಲ್ಲರ ಬ್ಯಾಗ್ ಅಲ್ಲಿ ಗೋಲ್ಡ್ ಇದೆ. बट वो रॉन्ग यूज किया ना, ಆದ್ರೆ ಅದನ್ನ ತಪ್ಪಾಗಿ ಉಪಯೋಗಿಸಿದ್ರಿಂದ परमेश्वर उसको गोल्ड इन मत डालो बोला, ಆದ್ರಿಂದಾನೇ ಆ ಜನಗಳಿಗೆ ಇನ್ನ ನೀವು ಬಂಗಾರವನ್ನ ಉಪಯೋಗಿಸಬೇಡಿ ಅಂತ ಹೇಳಿದ್ರು. क्योंकि वो मूर्ति बना दिया. ಅವರು ಅದರಲ್ಲಿ ಬಸವನ್ನ ಮಾಡಿದ್ರು. क्योंकि मोशा आने लेट हुआ, ಮೋಶೆ ಪ್ರಾರ್ಥನೆಗೆ ಹೋದಾಗ ಲೇಟ್ ಆಯ್ತು. आरोन पकड़ दिया, ಆರೋನ್ನ हमको ಇಟ್ಕೊಂಡ್ರು, परमेश्वर दिखाओ. ನಮಗೆ ದೇವರನ್ನ ठीक है, ತೋರಿಸು. सभी का गोल्ड दियो बोल. ಸರಿ, ಎಲ್ಲರ ಬಂಗಾರವನ್ನ ಕೊಡ್ರಿ ಅಂದ್ರು. गोल्ड में एक मूर्ति बनाया. ಅದನ್ನ ಹಾಕಿ ಒಂದು ಬಸವನ್ನ अंडरस्टैंड ಮಾಡ್ದ. हो रहा है? हमें चर्च क्या वो बोल दिया आज, गोल्ड नहीं, गोल्ड का रॉन्ग उद्देश्य क्या, इसलिए गोल्ड निकाला परमेश्वर. ನೋಡಿ, ಇವತ್ತು ಸಭೆಗಳಲ್ಲಿ ಬಂಗಾರವನ್ನ ಹಾಕೋಬಾರ್ದು ಅಂತ ಬೋಧಿಸ್ತಾರೆ. ಬಂಗಾರವನ್ನ ಯಾಕೆ ಹಾಕೋಬಾರ್ದು ಅಂತಂದ್ರೆ, ಅವರು ಆ ಕೊಟ್ಟಂತ ಬಂಗಾರವನ್ನ ತಪ್ಪಾಗಿ ಉಪಯೋಗಿಸಿದ್ರಿಂದಾನೇ ಅದನ್ನ ತೆಗಿರಿ ಅಂತ ಹೇಳಿದ್ದು. इधर बहुत लोग, आप दूसरा स्टेट से इधर आ रहे हो, काम कर रहे हो, आपको बहुतों को गोल्ड नहीं है आपके घर में. ನೋಡಿ, ಬೇರೆ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅನೇಕರ ಬಳಿಯಲ್ಲಿ ಬಂಗಾರ ಇಲ್ಲ ನಿಮ್ ಹತ್ರ. गोल्ड है तो क्या होगा, थोड़ा सोचो. ಬಂಗಾರ ಇದ್ರೆ ಏನ್ ಆಗ್ತದೆ, ಅದರಿಂದ ಏನ್ ಪ್ರಯೋಜನ? ಸ್ವಲ್ಪ ಯೋಚ್ನೆ ಮಾಡಿ. 10,000 रुपीज इमरजेंसी आपको चाहिए, ಈಗ ಒಂದ್ 10,000 ರೂಪಾಯಿ ಎಮರ್ಜೆನ್ಸಿ ನಿಮಗೆ ಬೇಕಂದ್ರೆ एटलीस्ट अब दूसरों के नहीं मांगना, एटलीस्ट रख के पैसा ले सकते हो ना. ನೀವು ಬೇರೆಯವ್ರ ಬಳಿಯಲ್ಲಿ ಒಂದ್ 10,000 ರೂಪಾಯಿ ಕೊಡ್ರಿ ಅಂತ ಗೋಗೊರೆದ್ಕಿಂತ ಆ ಹಣವನ್ನ ಅಟ್ಲೀಸ್ಟ್ ಬಡ್ಡಿಗೆ ಬಿಟ್ಟರು ನೀವು ತೆಗೆದುಕೊಳ್ಬಹುದಲ್ಲ. ಗೋಲ್ಡ್ अच्छा विषय के लिए यूज होगा ना, ಒಳ್ಳೆ ಕಾರ್ಯಕ್ಕಾಗಿ ಉಪಯೋಗಕ್ಕೆ ಬರ್ತದಲ್ಲ. रोशनी आ रही मालूम, बट वो लोग रॉन्ग यूज किया. ಆದ್ರೆ ಅವರು ಇಸ್ರೇಲ್ ಜನಗಳು ತಪ್ಪಾಗಿ बाद में ಉಪಯೋಗಿಸಿದ್ರು. परमेश्वर गोल्ड देने का एक उद्देश्य था. ಬಂಗಾರವನ್ನ ಒಂದು ಉದ್ದೇಶಕ್ಕಾಗಿನೇ ದೇವ್ರು ಕೊಟ್ಟಿದ್ರು. क्यों? ಯಾಕೆ? आमीन, मंडप बनाना. ದೇವರ ಆಲಯವನ್ನ ಮಾಡೋದಕ್ಕಾಗಿ. इसलिए मोशा जाके पूछता है आदमी लोग. ಆನಂತರ ಮೋಶೆ ಹೋಗಿ ಜನಗಳ ಬಳಿಯಲ್ಲಿ ಕೇಳ್ತಾನೆ. बाइबल लिखा है परमेश्वर बहुत लोग का दिल में प्रेरेपण किया. ಬೈಬಲ್ ಹೇಳ್ತದೆ, ಅನೇಕರ ಹೃದಯದಲ್ಲಿ ದೇವರು ಪ್ರೇರೇಪಿಸಿದರು. जिसका हृदय में परमेश्वर प्रेरेपण किया वो लोग आके दिया. ಯಾರ್ಯಾರಿಗೆ ಪ್ರೇರೇಪಣೆ ಮಾಡಿದ್ರು ದೇವರು, ಅವರೆಲ್ಲರೂ ತಗೊಂಬಂದು ಕೊಟ್ರು. अभी वो मंजूष बनाया, आनंतर टैबरनेकल बनाया, ಮಂಜುಷವನ್ನ ಅದರಿಂದ ಮಾಡಿದನು, ಹಾಗೆ ಗುಡಾರವನ್ನ ಅದರಿಂದ ನಿರ್ಮಿಸಿದನು. मोशा को परमेश्वर गोल्ड सेव करने को नहीं बोला. ಮೋಶೆಗೆ ನೀನ್ ಬಂಗಾರವನ್ನ ಸೇರಿಸು ಅಂತ ಹೇಳಿಲ್ಲ. मोशा परमेश्वर से कनेक्शन रखा, दर्शन दिया, पैसा मनुष्य के अंदर है. ಮೋಶೆ ದೇವರೊಂದಿಗೆ ಕನೆಕ್ಷನ್ ಆಗಿದ್ದ, ದೇವರು ದರ್ಶನವನ್ನು ಕೊಟ್ರು, ದರ್ಶನಕ್ಕೆ ಬೇಕಾದ ವರಮಾನವನ್ನ ಜನಗಳಿಂದ ಕೊಟ್ರು. हम एक बड़ा चर्च करना चाहता हूँ, कोई मदद करो, ये भिक्षा मांगने से चर्च बिल्ड नहीं होगा. ನಾನು ದೊಡ್ಡ परमेश्वर दर्शन देना चर्च का. ನಾನ್ ದೊಡ್ಡ ಸಭೆನ ಮಾಡ್ಬೇಕಂತ ಇದೀನಿ, ಸಹಾಯ ಮಾಡಿ ಅಂತ ಜನಗಳ ಹತ್ರ ಭಿಕ್ಷೆ ಬೇಡ್ಬೇಕಾಗಿಲ್ಲ. ದೊಡ್ಡ ಸಭೆನ ಮಾಡುವಂತ ದೇವ್ರು ಒಂದು ದರ್ಶನವನ್ನ ಕೊಡ್ಬೇಕು. ये चर्च का परमेश्वर दर्शन देना.
ಈ ಸಭೆಗೆ ದೇವ್ರ ದರ್ಶನವನ್ನ ಕೊಡ್ಬೇಕು. हम सभी मिलके कैसे चर्च करेंगे? नहीं होगा। ನಾವೆಲ್ಲರೂ ಸೇರಿ ಕರೆಕ್ಟ್ ಮಾಡ್ಕೊಂಡು ಸಭೆ ಹೆಂಗಾದ್ರೂ ಕಟ್ಟೋಣ ಅಂದ್ರೆ ಅದು ಆಗೋದೇ ಇಲ್ಲ. इसलिए मेरे को क्यों बुलाया लॉर्ड? ನನ್ನನ್ನ ಏನಕ್ಕಾಗಿ किस ಕರೆದಿದ್ದೀರಿ? काम के लिए मेरे को बुलाया? ಯಾವ ಕಾರ್ಯಕ್ಕಾಗಿ ನನ್ನನ್ನು मेरे को ಕರೆದಿದ್ದೀರಿ? एक दर्शन दियो। ನನಗೆ ಒಂದು ದರ್ಶನವನ್ನ ಕೊಟ್ಟಿದ್ದೀರಿ. दर्शन दे दिया तो ನೀವು ನನಗೆ ದರ್ಶನವನ್ನು ಕೊಟ್ಟಿದ್ದಾದರೆ बहुत लोगों को परमेश्वर पैसा डालेगा। ಅನೇಕರ ಕೈಗಳಲ್ಲಿ ಹಣವನ್ನ ದೇವ್ರು ಕೊಡ್ತಾರೆ. जरूर पैसा डालेगा। ಖಂಡಿತ ಹಣವನ್ನ ಹಾಕ್ತಾರೆ. क्यों अभिवृद्धि होना मैं बोल रहा ಯಾಕೆ हूँ? ಅಭಿವೃದ್ಧಿ ನೀವು ಆಗ್ಬೇಕಂತ ಹೇಳ್ತಾ वो ಇದ್ದೇನೆ. दर्शन पूरा करने के लिए, ದೇವರ ದರ್ಶನವನ್ನ ಪೂರೈಸುವುದಕ್ಕಾಗಿ. इसीलिए आप इंक्रीज होगा। ಅದ್ರಿಂದನೇ ನೀವು ಇನ್ಕ್ರೀಸ್ ಆಗ್ತೀರಿ. हालेलुया। ಹಲ್ಲೆಲೂಯಾ. इसलिए आमीन। प्रोविजन, ಅದರಿಂದ ದರ್ಶನಗಳು, प्रोविजन, ಅದಕ್ಕೆ ಬೇಕಾದ ವರಮಾನ. दर्शन परमेश्वर दिया तो ದೇವರು ನಿಮ್ಗೆ ದರ್ಶನವನ್ನ ಕೊಟ್ಟಿದ್ದಾದ್ರೆ इसका जो कुछ चाहिए वही दे देगा। ಅದಕ್ಕೆ ಏನೆಲ್ಲ ಖರ್ಚಾಗ್ತದೋ ಅದನ್ನ ದೇವರೇ ಕೊಡ್ತಾರೆ. इसलिए हबक्कुक 2 में लिखा है, ಅದರಿಂದ ಹಬಕ್ಕೂಕ್ 2 ಬರ್ದಿದೆ, परमेश्वर सम्मुख में वेट करो। ದೇವರ ಸಮ್ಮುಖದಲ್ಲಿ ಕಾಯ್ದಿರಿ, वेट करो। ಕಾಯಿರಿ. सेकंड वचन बोलता है 2ನೇ ವಚನ ಹೇಳ್ತದೆ, वो आपको दर्शन देगा। ಆತನು ನಿಮಗೆ ದರ್ಶನವನ್ನ ಕೊಡುತ್ತಾನೆ. मैं सोया मेरे को ड्रीम देगा, आई मीन वो दर्शन नहीं है। आप परमेश्वर सम्मुख में वेट करना। ನಾನ್ ಮಲಗಿದ್ದೆ ಕನಸು ಬಂತು, ಕನಸಲ್ಲ, ಅವ್ರು ನಿಮಗೆ ದರ್ಶನವನ್ನ ಕೊಡ್ಬೇಕು. इसीलिए आई मीन आपको प्रार्थना करने को क्यों बोल रहा हूँ? बहुत लोगों को प्रेयर बोर लग रहा है। प्रार्थना का मतलब कभी देखो जाके धन्यवाद प्रभु ओके, ये नहीं है। वेट करना जाके उधर। ಅನೇಕರು ಪ್ರಾರ್ಥನೆ ಮಾಡ್ರಿ ಅಂದ್ರೆ ಬೋರ್ ಆಗುತ್ತೆ ಅಂತಾರೆ. ಏನಕ್ಕೆ ಅಂತಂದ್ರೆ ಹೋದ ತಕ್ಷಣನೇ ಅದು ಕೊಡು ದೇವ್ರೆ, ಇದನ್ನ ಕೊಡು ದೇವ್ರೆ ಅಂತ ಅದನ್ನ ಕೇಳೋದಲ್ಲ, इसीलिए बोल ಹೋಗಿ ಅಲ್ಲಿ ಕಾಯ್ದಿರಿಸೋದು. एक टाइम हाफ एन आवर 1 आवर साइलेंट भी बैठना एक समय, ಒಂದೊಂದು ಸಮಯ ಅವರ ಸಮ್ಮುಖದಲ್ಲಿ ಹೋಗಿ ಸೈಲೆಂಟ್ ಆಗಿ ಕೂಡ ಇರ್ಬೇಕಾಗ್ತದೆ. क्योंकि आप वेट किया तो बाइबल का हबक्कुक 2:1 में देखा तो वो वेट किया, नेक्स्ट दर्शन दिया। ಹಬಕ್ಕೂಕಲ್ಲಿ ಬರ್ದಿದೆ, ಅವ್ರು ಕಾಯ್ತಾ ಇದ್ರು, ಆ ನಂತರ ದರ್ಶನ ಆಯ್ತು. ಅದರಿಂದ ಕಾಯ್ತಾ ಇರ್ಬೇಕು. वो क्या दर्शन दिया वो लिखो बोला। ಏನು ದರ್ಶನವನ್ನ ಕೊಟ್ರೋ ಅದನ್ನ ಬರ್ದಿಡಿ ಅಂತ ಹೇಳಿದ್ರು. डेली पेपर एंड पेन है तो बुक पेन लेके उधर जाके बैठना। ಆದ್ರಿಂದ ಪ್ರತಿ ಸಮಯ ಹೋಗುವಾಗ ಪೆನ್ ಪುಸ್ತಕವನ್ನ ತೆಗೆದುಕೊಂಡು ಅಲ್ಲಿ ಹೋಗ್ಬೇಕು. जब बात करेगा मालूम नहीं, ಯಾವಾಗ ಮಾತಾಡ್ತಾರೋ ಗೊತ್ತಿಲ್ಲ, ಖಂಡಿತ ಮಾತಾಡ್ತಾರೆ, जरूर बात करेगा, ಖಂಡಿತ ಮಾತಾಡ್ತಾರೆ. क्योंकि आपका विश्वास देखता है। ನಿಮ್ಮ ವಿಶ್ವಾಸವನ್ನ ನೋಡ್ತಾರೆ. अभी देखो पेन और पेपर लेके आ रहा है, पेन और पेपर लेके आ रहा है, एक दिन जरूर दर्शन देके बोलेगा आपसे मैं ये काम करता हूँ, लिखो, ये हो जाएगा आपके जीवन में, सब बोलेगा। ನೀವು ಪ್ರತಿ ಬಾರಿ ನಂಬಿಕೆಯಿಂದ ಪೆನ್ನು ಪುಸ್ತಕವನ್ನ ತೆಗೆದುಕೊಂಡು ಹೋಗೋದನ್ನ ದೇವ್ರು ನೋಡ್ತಾ ಇರ್ತಾರಲ್ಲ, ನಂಬಿಕೆಯಿಂದ ಬರ್ತಾ ಅಂತೇಳಿ ಅವರು ಖಂಡಿತ ಒಂದು ದರ್ಶನವನ್ನ ಕೊಟ್ಟು ಇದನ್ನ ಬರೀ ಅಂತ ಕೂಡ ಹೇಳ್ತಾರೆ. देखो आई मीन पीटर को एक दर्शन देता है परमेश्वर, ಪೇತ್ರನಿಗೆ ಒಂದು ದರ್ಶನ ಕೊಡ್ತಾರೆ. आप जवानी में बहुत जगह जाएगा, ನೀನು ಯೌವನದಲ್ಲಿ ಬಹಳ ಜಾಗಗಳಿಗೆ ಹೋಗ್ತೀಯಾ, बुढ़े होने के बाद आदमी लोग आपको लेके जाएगा। ನೀನು ವಯಸ್ಸಾದ ನಂತರ ನಿನ್ನನ್ನ ಜನಗಳು ಹೊತ್ತು ಹೋಗ್ತಾರೆ. आप प्रेरित पुस्तक में देखो, यूहन्ना में परमेश्वर, यूहन्ना पुस्तक लास्ट में परमेश्वर को दर्शन देता है, ಯೋಹಾನ್ वो बात बोलता है। ಕೊನೆ ಅಧ್ಯಾಯದಲ್ಲಿ ಆ ಮಾತನ್ನ ಹೇಳ್ತಾರೆ. प्रेरित पुस्तक में याकूब का मुंडी काट दिया, ಅಪೊಸ್ತಲ ಕೃತ್ಯದಲ್ಲಿ 1ನೇ ಅಧ್ಯಾಯದಲ್ಲಿ ಯಾಕೋಬನ ತಲೆಯನ್ನ ಕಟ್ ಮಾಡ್ತಾರೆ. क्योंकि ये मैसेज बढ़ रहा है, सिटी पूरा भर्ती हो रहा है, ಈ ಪ್ರಸಂಗ ಈ ಪಟ್ಟಣವೆಲ್ಲ ಹಬ್ಬಿತು. इसीलिए कौन है उन्होंने पकड़ा उसको। ಯಾರು ಇದಕ್ಕೆ ಕಾರಣ? ಹಿಡೀರಿ ಅವನ್ನ. फर्स्ट याकूब को पकड़ा, ಮೊದಲು ಯಾಕೋಬನನ್ನ ಹಿಡಿದ್ರು, बंदी से गिराया, ದೇವಾಲಯದಿಂದ बाद में ತಳ್ಳಿದ್ರು. उसका मुंडी काट दिया, ಆ ನಂತರ ಅವನ ತಲೆಯನ್ನ पूरा ಕತ್ತರಿಸಿದ್ರು. सिटी स्प्रेड हो गया। ಆ ನಂತರ ಅದು ಎಲ್ಲರಿಗೂ नेक्स्ट कौन है? पीटर, पकड़ो उसको, ऐसे बोल। ಇನ್ಯಾರ್ಯಾರು ಇದಾರೆ? ಆ ನಂತರ ಪೇತ್ರನನ್ನ ಹಿಡೀರಿ ಅಂತ चलो ಹೇಳಿದ್ರು. पढ़ा बाइबल, पढ़ा तो आपको अच्छा होता है, ನೀವು ಓದಿದ್ರೆ ಗೊತ್ತಾಗ್ತದೆ. जवानी में अच्छा पढ़ो स्टोरी, बाद में बोले तो आपको लाइट आते ही रहता है। ನೀವು ಯೌವನದಲ್ಲಿ ಓದ್ರಿ, ಹೇಳುವಾಗೆಲ್ಲ ನಿಮಗೆ ಬೆಳಕು ಪ್ರಕಾಶಿಸ್ತದೆ. सडनली देखो पीटर को जेल में डाल दिया, ಪೇತ್ರನನ್ನ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ರು. आप पढ़ा तो आपको मालूम होता है पीटर सो रहा था, खा रहा था नहीं। ನೀವು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಜೈಲಲ್ಲಿ ಹಾಕಿದ್ದಾರೆ, ಅವನ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ. पीटर रो रहा था नहीं लिखा है, ಅವನು ಅಳ್ತಿದ್ದಾನೆ ಅಂತ ಬರ್ದಿಲ್ಲ. एक आदमी को मुंडी काट दिया, नेक्स्ट उसका मुंडी काटने के लिए उसको बुला जेल में डाला है। ನೋಡಿ, ಇಂತ ಪ್ರಸಂಗ ಮಾಡಿದಾರೆ ಅಂತ ಒಬ್ಬನ ತಲೆನ ಆಲ್ರೆಡಿ ಕಟ್ ಮಾಡಿದ್ದಾರೆ, ನಂತರ ಇವನನ್ನ ತಲೆ ಕಟ್ ಮಾಡ್ಬೇಕಂತ ಜೈಲಲ್ಲಿ ಹಾಕಿದ್ದಾರೆ. ಇವ್ನು ನೋಡಿದ್ರೆ ಆರಾಮಾಗಿ ನಿದ್ದೆ ಮಾಡ್ತಾ अभी ಇದ್ದಾನೆ. क्रिश्चियन लोग को सभी लोग मार रहे हैं, अभी आपको पकड़ के जेल में रख दिया तो क्या करेगा आप? रोते रहेगा आप। ಕ್ರಿಶ್ಚಿಯನ್ನರ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆನಂತರ ನಿಮ್ ಸರ್ದಿ ಬಂದು ನಿಮ್ಮನ್ನ ಹಾಕ್ಬಿಟ್ರೆ ನೀವು ಅಳ್ತಾ ಇರ್ತೀರಿ. अभी पीटर क्यों बाइबल बोल रहा है सना अच्छा से सोया हो, ಬೈಬಲ್ ಹೇಳ್ತದೆ ಡೀಪ್ ಆಗಿ ಕನ್ಸು ಬರೋವರೆಗೂ ನಿದ್ದೆ ಮಾಡ್ತಾ ಇದ್ದಾನೆ. एंजल आके उसको लेके सिटी तक लेके उसको मालूम ही नहीं। ನೋಡಿ, ಏಂಜಲ್ ಬಂದು ಅವನ್ನ ಎತ್ಕೊಂಡೋಗಿ ಅಲ್ಲಿ ಕೋಟೆ ಹೊರಗಡೆ ಬಿಟ್ಟ ಮೇಲೆ ಕೂಡ ನಿದ್ದೆ क्यों सोया हो?
ಹೆಂಗ್ ನಿದ್ದೆ ಮಾಡ್ದ? परमेश्वर एक दर्शन दिया, मैं बुढ़े तक जीऊंगा, मैं नहीं मर सकता हूँ. ಅವ್ನು ಯಾಕೆ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ದ ಅಂತಂದ್ರೆ ದೇವ್ರು ನನಗೊಂದು ಮಾತು ಹೇಳಿದ್ದಾರೆ, ಒಂದು ದರ್ಶನ ಕೊಟ್ಟಿದ್ದಾರೆ, ನಾನು ಮುಪ್ಪಿನವರೆಗೂ ಇರ್ತೀನಿ ಅನ್ನೋ ಆ ನಂಬಿಕೆಯಿಂದ ನೆಮ್ಮದಿಯಾಗಿ ನಿದ್ದೆ इसलिए ಮಾಡ್ದ. बीमारी कुछ पकड़ दियो तो यो मर जाऊंगा नहीं, परमेश्वर बोला मैं बहुत काम करना है, वो फिनिश होने तक मेरा शरीर नहीं मरेगा, आराम से सोएगा. ಏನಾದ್ರೂ ಕಾಯಿಲೆ ಬಂದ ತಕ್ಷಣ ನಾನು ಸತ್ತೋಗ್ತೀನಿ ಅಂತ ನೆನೆಸ್ಬೇಡಿ. ದೇವ್ರು ನನ್ಗೊಂದ್ ಕೆಲಸ ಕೊಟ್ಟಿದ್ದಾರೆ, ಅದನ್ನ ಮಾಡೋ ಮುಗಿಸೋವರೆಗೂ ನಾನು ಸಾಯೋದಿಲ್ಲ ಅಂತ ಆರಾಮಾಗಿರಿ. इसीलिए परमेश्वर सम्मुख में वेट करना बहुत अच्छा है, ಅದರಿಂದ ದೇವ್ರ ಸಮ್ಮುಖದಲ್ಲಿ ಕಾಯೋದಿದೆಯಲ್ಲ ಅದು ಬಹಳ ಒಳ್ಳೆಯದು. क्योंकि आपके लिए परमेश्वर दर्शन देगा. ನಿಮಗಾಗಿ ದೇವರು ದರ್ಶನವನ್ನ ಕೊಡ್ತಾರೆ. बीच में कितना कोरोना भी आने दो, भूकंप भी होने दो, नाश भी होने दो, आपको जो बोला वो करके दिखाने तक आप नहीं मरेगा. ಸೆಂಟ್ರಲ್ಲಿ ಕೊರೋನಾನೇ ಬರ್ಲಿ, ಪ್ರವಾಹನೇ ಬರ್ಲಿ, ಏನೇ ಅಪಘಾತಗಳೇ ಬಂದ್ರು ಕೂಡ ಅದ್ರಿಂದ ದೇವರು ನಿಮ್ಮನ್ನ ತಪ್ಪಿಸಿ ಕಾಯುವಾತನಾಗಿರ್ತಾನೆ. एक सेवक को परमेश्वर बोला आप 50,000 सीटेड चर्च बिल्ड करना, मैं इसीलिए आपको बुलाया, ऐसा बोला. ಒಬ್ಬ ಸೇವಕರಿಗೆ ದೇವರು ಹೇಳಿದ್ರಂತೆ, ನೀನು 50,000 ಜನ ಕೂರುವಂತ ಸಭೆಯನ್ನ ನೀನ್ ಕಟ್ಟಬೇಕು ಅಂತ. वो 17 में मरना था. वो ಅವರು 17 ವಯಸ್ಸೇ ಸಾಯ್ಬೇಕಾಗಿದ್ದ ವ್ಯಕ್ತಿನ ದೇವರಿಗೆ ದರ್ಶನ ಕೊಟ್ಟು ಹೇಳಿದ್ರು 50,000 ಸಭೆ ಜನ ಕೂತ್ಕೊಳ್ಳೋ ಸಭೆ ನಾನು ನಿನ್ನ ಮುಖಾಂತರ ಕಟ್ಟಿಸ್ತೀನಿ ಅಂದ್ರಂತ. वो कितना एज में मरा मालूम है? 90+ में मरा. ಅವರು ಯಾವ ವಯಸ್ಸಿಗೆ ಸತ್ರು ಗೊತ್ತಾ? 92ನೇ ವರ್ಷಕ್ಕೆ ಸತ್ತಿದ್ದು. वैसा ही वो सभी वो चर्च बिल्ड किया. वो ದೇವರು ಹೇಳಿದ ಹಾಗೆ ಅವರು ಆ ಸಭೆನ ಕಟ್ಟಿದ್ರು. डेट फ्री, नो लोन, ಸಾಲ ಇಲ್ಲದ आदमी लोग ऐसा ब्लेस हुआ. ದೇವ್ರ ಜನ परमेश्वर एक बात बोला तो ದೇವ್ರ ಒಂದು ಮಾತನ್ನ ಹೇಳಿದ್ರೆ उसका पैसा वो जरूर देगा. ಅದಕ್ಕೆ ಬೇಕಾದ ಹಣವನ್ನ ಅವರೇ ಕೊಡ್ತಾರೆ. इसलिए अब लॉर्ड आपका आशा क्या है? ಅದರಿಂದ ದೇವ್ರೆ ನಿನ್ನ ಆಸೆ ಏನು? इसलिए बहुत लोग उन लोग का दर्शन ही ज्यादा है. ಅನೇಕರು ಏನೋ ಕಲ್ಪನೆ ಮಾಡ್ಕೊಂಡು ಅವ್ರವ್ರ ಆಸೆನೆ वो उसके दर्शन को परमेश्वर को बुला रहा है. ಅವ್ರ ಆಸೆಗೆ ದೇವ್ರನ್ನ ಎಳಿತಾ ಇರ್ತಾರೆ. ऐसे वो लड़का को मैं शादी करना, वो आपका दर्शन है, फर्स्ट सोचो. ಹೆಂಗಾದ್ರೂ ಮಾಡಿ ಈ ಹುಡುಗನ್ನ ಮದ್ವೆ ಮಾಡ್ಕೋಬೇಕು ಅಂತ ಹೋಗ್ತಾರೆ. दर्शन वो नहीं है. ದರ್ಶನ ಅದಾ? जब लड़का लड़की लेकिन लड़का ऐसे वो लड़का में शादी करना, लौट वो शादी करना, वो दरिद्र रहेगा, दरिद्र में लेके जाएगा, आपको मालूम नहीं है. विजन मैच मेकर चाहिए. ನೀವು ನೆನೆಸಿ ನೀವು ಆರಿಸ್ಕೊಳ್ಳೋದು ನಿಮ್ಮನ್ನ ದರಿದ್ರವಾಗಿ ಕರ್ಕೊಂಡು ಹೋಗ್ಬೋದು. ಅದರಿಂದ ನಿಮ್ಮ ದರ್ಶನಕ್ಕೆ ತಕ್ಕವರನ್ನ ದೇವ್ರ ಆರಿಸ್ಕೊಡ್ಬೇಕು. इसलिए चर्च से बहुत लोग जाता ना, मैं क्या प्रार्थना करता हूँ, लॉर्ड ये चर्च का दर्शन में तो रहने दो, दर्शन तो जाने दो, क्योंकि दर्शन में मैच नहीं तो वो डिस्टर्ब करेगा. ಅನೇಕರು ಬಿಟ್ಟು ಹೋಗುವಾಗ ನಾನು ಏನ್ ಪ್ರಾರ್ಥಿಸ್ತೇನೆ, ದೇವ್ರೆ ಸಭೆಯ ದರ್ಶನಕ್ಕೆ ಅವ್ರು ಇರೋದಾದ್ರೆ ಅವ್ರು ಇರ್ಲಿ, ಇಲ್ಲ ಅಂತಂದ್ರೆ ಕರ್ಕೊಂಡು ಹೋಗಿ ಅಂತೀನಿ. ಯಾಕಂದ್ರೆ ದರ್ಶನ ಇಲ್ಲದೆ ಇರೋರು ಇದ್ರೆ ಅವ್ರು ನಮಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. इसलिए अभी मेरे को एक दर्शन दिया तो मेरा वाइफ उसको सपोर्ट करेगा, मेरा बच्चा लोग उसको सपोर्ट करेगा, मेरे आने वाले लोग सब. एक दर्शन, एक ट्रेन, एक ही इंजन है, 24 बोगी रहेगा. ನನಗೆ ದರ್ಶನ ಇರೋದಾದ್ರೆ ಆ ದರ್ಶನಕ್ಕೆ ಮ್ಯಾಚ್ ಮೇಕರ್ ಆಗಿ ನನ್ನ ಪಾರ್ಟ್ನರ್ನ ಕೊಟ್ಟಿರ್ತಾರೆ, ಮಕ್ಕಳನ್ನ ಕೊಟ್ಟಿರ್ತಾರೆ. ಯಾಕಂದ್ರೆ ಒಂದು ಇಂಜಿನ್ ಅಂತ ಇದ್ರೆ ಅದಕ್ಕೆ ಸಪೋರ್ಟ್ ಆಗಿ ಅನೇಕ ಬೋಗಿಗಳು ಇರ್ತದಲ್ಲ. अभी देखो मेरे को मल्टीपल लैंग्वेज परमेश्वर अनुग्रह दिया, ವಿಧ ವಿಧ ಭಾಷೆಗಳನ್ನ ದೇವ್ರು ನನಗೆ ಕೊಟ್ರು. वही कृपा सिस्टर को दिया ना, अभी ಅದೇ ಕೃಪೆನ ನಮ್ಮ ಮನೆಯವ್ರಿಗೆ ಕೊಟ್ರು. वही कृपा मेरे बच्चे लोग को देगा, ಅದೇ ಕೃಪೆಯನ್ನ ಮಕ್ಕಳಿಗೂ वही ಕೊಡ್ತಾರೆ. कृपा विश्वासी को भी देगा. ಅದೇ ಕೃಪೆಯನ್ನ ವಿಶ್ವಾಸ. आपको हिंदी आ जाएगा, इंग्लिश आ जाएगा. क्यों? दर्शन ट्रेन एक जगह में जा रहा है. ನಿಮಗೂ ಹಿಂದಿ ಇಂಗ್ಲಿಷ್ ಬರ್ತದೆ, ಯಾಕಂದ್ರೆ ಈ ದರ್ಶನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೆ. अभी मेरे को पैसा है तो आपको भी जरूर आना ही चाहिए. ನನಗೆ ಹಣ ಬಂದ್ರೆ ನಿಮಗೂ ಖಂಡಿತ ಬರ್ತದೆ. मेरे को एक जमीन में तो आपको भी मिलेगा. ನನಗೆ ಜಮೀನ್ ಸಿಕ್ಕಿದ್ರೆ ನಿಮಗೂ ಸಿಗ್ತದೆ. इसलिए ट्रेन एक ही इंजन है, ಟ್ರೈನ್ ಬೋಗಿಗಳು ಬೇರೆ ಇದ್ರೂ ಇಂಜಿನ್ ಒಂದೇ ಅಲ್ವಾ? 30 बोगी रहेगा. ಅದಕ್ಕೆ ಹಿಂದೆ 30 ಬೋಗಿಗಳು ಇರ್ತದೆ. 4 बोगी में हम नहीं जाएंगे, बोगी को खड़ा किया तो क्या होगा? 4 जाते रहेगा. ಬೋಗಿಗಳು ನಾನು ಹೋಗೋದಿಲ್ಲ ಅಂತಂದ್ರೆ ಅದು ಅಲ್ಲೇ लॉक करता है, मालूम है? ಇರ್ತದೆ. हर एक बोगी को ऐसा लॉक करता है ना, ಒಂದೊಂದು ಬೋಗಿನೂ ಚೈನ್ ಹಾಕಿರ್ತಾರೆ. मैग्नेट है, पकड़ेगा, बाद में भी ऐसा लॉक कर देता है. ಮ್ಯಾಗ್ನೆಟ್ ಅಂಟ್ಕೊಂಡಿರ್ತದೆ, ಆನಂತರ ಇನ್ನೊಂದು ಕೊಕ್ಕೆ इधर भी मत ಹಾಕಿರ್ತಾರೆ. जाना, क्या क्या ट्रैक में जाता आ जाना उधर ही. ಎಲ್ಲ ನೀನ್ ಬಿಟ್ಟು ಹೋಗಂಗಿಲ್ಲ, ಎಲ್ಲಿವರೆಗೂ ಹೋಗ್ತದ ಅಲ್ಲಿವರೆಗೂ ಆ ಬೋಗಿಗಳು ಹೋಗ್ಲೇಬೇಕು. चर्च एक जर्नी कर रहा है, एक ट्रैवल कर रहे हैं हम. ಸಭೆಯು ಒಂದು ಪ್ರಯಾಣಕ್ಕೆ ಹೊರಟಿದೆ. बहुत लोग छोड़ देंगे, सोचता है पवित्र आत्मा लॉक कर देगा, अब नहीं जाएगा. ಅನೇಕರು ನಾನು ಬಿಟ್ಟು ಹೋಗ್ತೀನಿ ಅಂತ ನೆನೆಸ್ತಾರೆ, ಆದ್ರೆ ದೇವರು ಲಾಕ್ परमेश्वर कनेक्ट किया तो मैं बोल रहा हूँ. ದೇವ್ರು ಕನೆಕ್ಟ್ ಮಾಡಿದ್ರೆ ಈ ರೀತಿಯಾಗಿ ಇರ್ತದೆ. आमीन. क्योंकि नहीं तो एक ट्रेन देखा, एक जंक्शन आगे तो बोगी को दूसरा इंजन में लॉक करके भेज देगा, है ना? देखा आप ಒಂದೊಂದು ಊರುಗಳಲ್ಲಿ ಚೇಂಜ್ ಮಾಡ್ತಾರೆ ಬೋಗಿಗಳನ್ನ. ಆಗ
ಒಂದು ಬೋಗಿಗಳನ್ನ ಇನ್ನೊಂದು ಇಂಜಿನ್ಗೆ ಲಾಕ್ ಮಾಡಿ ಕಳಿಸ್ತಾರೆ. क्योंकि मैं एक ट्रेन में बैठा, सडन देखो तो दूसरे जगह जा रहा है, क्या बोगी चेंज हो गया ऐसा बोला। बाद में फिर से दूसरा उतर के फिर से बस में आके फिर से दूसरा ट्रेन में आके मैं आया। ಶಿವಮೊಗ್ಗಕ್ಕೆ ಹೋಗುವಾಗ ಅಲ್ಲಿ ಬೀರೂರು ಅಂತ ಬರುತ್ತೆ, ಅಲ್ಲಿ ಬೋಗಿನ ಚೇಂಜ್ ಮಾಡ್ತಾರೆ. ನನಗೆ ಗೊತ್ತಿರ್ಲಿಲ್ಲ ಅವ್ರು ಚೇಂಜ್ ಮಾಡಿದಾರೆ ಅಂತ. ನೋಡಿದ್ರೆ ಬೇರೆ ಕಡೆ ಹುಬ್ಳಿ ಕಡೆ ಹೋಗ್ತಾ ಇದ್ದಾರೆ. ಆ ನಂತರ ಇಳಿದು ಬಸ್ಸಲ್ಲಿ ಹತ್ಕೊಂಡು हम बैठने गए, अभी ट्रेन ऐसे जा रहा था, बाद में ऐसे जा रहा है, कैसे ऐसे जा रहा है, मैं वापस जा रहा है क्या, देखा तो दूसरी जगह जा रहा है। बाद में आदमी को पूछा किधर जा रहा है, वो पहले दूसरा, मैं बोला ये इतना जाना, बोगी चेंज हो गया, ट्रेन इंजन चेंज कर दिया। ನೋಡಿ, ಅವರು ಬೇರೆ ಟ್ರೈನ್ಗೆ ಟ್ರ್ಯಾಕಿಗೆ ಹೋಗ್ಬೇಕಾಗಿತ್ತು, ಇಂಜಿನ್ಗೆ ಹೋಗ್ಬೇಕಾಗಿತ್ತು. ಇದು ಬೇರೆ ಕಡೆ ಹೋಗೋದ್ರಲ್ಲಿ ಕುತ್ಕೊಂಡ್ರೆ ಅದು ಆ ಕಡೆನೆ ಕರ್ಕೊಂಡು ಹೋಗ್ತದೆ. अभी बोगी कनेक्ट नहीं होगा, ತಾನಾಗೆ ಬೋಗಿಗಳು ಕನೆಕ್ಟ್ ಆಗೋದಿಲ್ಲ. इसीलिए उसका दूसरा चले गया। ಅದರಿಂದ ಆ ಬೋಗಿ ಆ ಕಡೆ ಹೊರಟೋಯ್ತು. रोश नहीं आ रहा है, चर्च भी ऐसा ही, आपका लाइफ भी ऐसा है, आपका फैमिली भी ऐसा है, आपका बच्चे लोग भी ऐसा ही है। ಸಭೆ ಹಾಗೆ, ನಿಮ್ಮ ಮನೆಯೂ ಹಾಗೆ, ನಿಮ್ಮ ಮಕ್ಕಳು ಹಾಗೇನೆ. थैंक यू लॉर्ड फॉर द विजन मैच मेकर, ದೇವ್ರೇ, ನನ್ನ ಸಹಭಾಗಿಗಾಗಿ ಸ್ತೋತ್ರ क्योंकि ಹೇಳ್ತೇನೆ. हमको एक विजन है, ನಮಗೊಂದು ದರ್ಶನ ಇದೆ. आपका फैमिली का एक विजन रहना, ನಿಮ್ಮ ಕುಟುಂಬಕ್ಕೊಂದು ದರ್ಶನ ಇರ್ತದೆ. आपका लाइफ का एक विजन ನಿಮ್ಮ रहना, ಜೀವನಕ್ಕೆ ಒಂದು ದರ್ಶನ मैच ಇರ್ತದೆ. करेगा, ಅದನ್ನ ದೇವ್ರೇ ಜೋಡಿಸಿರ್ತಾರೆ, कनेक्ट करेगा, ಕನೆಕ್ಟ್ ಮಾಡಿರ್ತಾರೆ, खुश करेगा। ಅದನ್ನ ತಳ್ತಾರೆ. मेरे को ऐसा करो बोला तो उसके लिए पैसे को आदमी को भेजेगा। ನನ್ನನ್ನ ಈ ಕೆಲಸ ಮಾಡು ಅಂತಂದ್ರೆ ಅದಕ್ಕೆ ತಕ್ಕನಾದ ವ್ಯಕ್ತಿಗಳನ್ನ ಕಳಿಸ್ತಾರೆ. ಹಣ सालोमन को ಕೊಡೋದಕ್ಕೆ. परमेश्वर बोला मंदिर आप बनाए ना, ಸಾಲೋಮನಿಗೆ ದೇವ್ರು ಹೇಳ್ತಾರೆ, ನೀನ್ ದೇವಾಲಯನ ಕಟ್ಟು. ऑलरेडी दावीद को परमेश्वर टन टन गोल्ड दे दिया, ಆಲ್ರೆಡಿ ದಾವಿದನ ಕೈಲಿ ಟನ್ ಗಟ್ಲೆ ಗೋಲ್ಡ್ ಅನ್ನ ದೇವ್ರು ಕೊಟ್ಟಿದ್ರು. ऑलरेडी टन का आमीन युद्ध करके पूरा स्टोर करके रखा है दावीद। ಯುದ್ಧ ಮಾಡಿ ಆ ಬಂಗಾರವನ್ನ ಶೇಖರಿಸಿಟ್ಟಿದ್ದ ದಾವಿದನು. इतना ही बस टाइम हो गया। कितना लोग अच्छा लगा, इसलिए पैसा किधर छुपा हुआ है। ಅದರಿಂದ ಹಣ ಎಲ್ಲಿ ಅಡಗಿದೆ. आप ये देखो, ये पहचाने तो पैसा दिक्कत नहीं है। ಇದು ನಿಮ್ಗೆ ಅರ್ಥ ಆದ್ರೆ ನಿಮ್ಗೆ ಹಣ ಕಷ್ಟ ಅಲ್ಲ. ओनली विश्वासी को स्पिरिचुअल सिखाओ, प्रार्थना करना, उपवास करना, ये क्या है, मिलिट्री ऑफिस नहीं है इधर। ವಿಶ್ವಾಸಿಗಳಿಗೆ ಬರೀ ಸ್ಪಿರಿಚುವಲ್ ಕಳಿಸಿ ಪ್ರಾರ್ಥನೆ ಮಾಡ್ಬೇಕು, ಉಪವಾಸ ಮಾಡ್ಬೇಕಂದ್ರೆ ಈ ಮಿಲಿಟರಿ ಆಫೀಸ್ ಅಲ್ಲ. पास्टर चर्च में 3 दिन फास्टिंग रहना, 7 डेज फास्टिंग रहना, 41 डेज फास्टिंग रहना, तक जाके छोड़ देगा बाद में। ಕಂಪಲ್ಸರಿ 3 ದಿನ ಉಪವಾಸ ಇರ್ಬೇಕು, 7 ದಿನ ಉಪವಾಸ ಇರ್ಬೇಕು, 21 ದಿನ ಉಪವಾಸ ಇರ್ಬೇಕಂದ್ರೆ ನಿಮ್ ಕೈ ಮಾಡಕ್ಕಾಗಲ್ಲ. ನೀವು ಸೋತ್ ಹೋಗ್ತೀರಿ. कभी देखो प्रार्थना किया, क्या प्रार्थना किया, आमीन, दर्शन ही नहीं, कैसा प्रेयर आएगा। ಯಾವಾಗ ನೋಡಿದ್ರು ಪ್ರೇಯರ್ ಮಾಡ್ತಾ ಇದ್ದೀರಾ, ಪ್ರೇಯರ್ ಮಾಡ್ತಾ ಇದ್ದೀರಾ, ಪ್ರೇಯರ್ ಮಾಡ್ತಾ ಇದ್ದೀರಾ ಅಂದ್ರೆ ಏನ್ ದರ್ಶನನೇ ಅಂತ ಗೊತ್ತಿಲ್ಲ. ಹೆಂಗ್ ಪ್ರೇಯರ್ನೆ ಮಾಡ್ತೀರಾ? बी रेडी, प्रोफेसी बोल रहा हूँ, ಒಂದು ಪ್ರವಾದನೆ ಹೇಳ್ತಾ आप ಇದ್ದೇನೆ. ऐसा डोर्स ओपन करेगा ना, जरूर परमेश्वर ढूंढेगा, परमेश्वर को ढूंढेगा, पैसा काम देगा, ऐसा अभिवृद्धि देगा ना, अनुग्रह के लिए ढूंढेगा। ನಿಮ್ಮನ್ನ ತುಂಬಾ ಅಭಿವೃದ್ಧಿ ಮಾಡ್ತಾರೆ. ಆ ಅಭಿವೃದ್ಧಿ ಮಾಡ್ತಾರಲ್ಲ ಅದನ್ನ ಮೇಂಟೈನ್ ಮಾಡ್ಬೇಕಲ್ಲ, ಅದಕ್ಕಾಗಿ ಆ ಕೃಪೆ ಕೇಳೋದಕ್ಕಾಗಿ ನೀವು ದೇವರನ್ನ एकदम 4 काम दे दे तो क्या करेगा, लॉर्ड मेरे को अनुग्रह दियो, क्योंकि आपको शक्ति चाहिए अभी। ಇವಾಗ 4 ಕೆಲಸ ನಿಮಗೆ ಕೊಟ್ಬಿಟ್ರು ಅಂದ್ರೆ ದೇವ್ರೇ ಅಂತ ಓಡ್ ಬರ್ತೀರಾ. ಯಾಕೆ ಅಂದ್ರೆ ಆ 4 ಕೆಲಸವನ್ನ ಮಾಡೋದಕ್ಕೆ ಸಾಮರ್ಥ್ಯ, ಶಕ್ತಿ अभी अच्छा रेस्ट का समय, अच्छा प्रिपेयर हो जाओ, कब डोर्स ओपन होगा मालूम नहीं। ಇದು ಒಳ್ಳೆ ಸಮಯ. ಇವಾಗ ಒಳ್ಳೆ ಸಮಯದಲ್ಲಿ ಪ್ರಿಪೇರ್ ಆಗ್ರಿ. ಯಾವಾಗ ಬಾಗಿಲು ತೆಗಿತದೋ ನನಗೆ ಗೊತ್ತಿಲ್ಲ. When doors opened, ಯಾವಾಗ ಬಾಗಿಲು ಓಪನ್ ಆಗ್ತದೋ आप प्रिपेयर नहीं हो सकते हो। ಆವಾಗ ಹೋಗಿ ನೀವು ಪ್ರಯತ್ನ ಮಾಡೋದಕ್ಕಾಗೋದಿಲ್ಲ. ओपन होते रहेगा, ಅದು ಓಪನ್ ಆಗ್ತಾನೆ 4 ಇರ್ತದೆ. काम करते रहेगा, परमेश्वर ढूंढते रहेगा। 4 ಕೆಲಸ ಮಾಡ್ತಾ ಇರ್ತೀರಾ, ದೇವರನ್ನ ಹುಡುಕ್ತಾ ಇರ್ತೀರ. काम नहीं है ना, ಕೆಲಸ ಇಲ್ವಲ್ಲ, इसलिए माइंड किधर किधर जाता है। ಮೈಂಡ್ ಅದಕ್ಕೆ ಏನೇನೋ ಯೋಚಿಸಿ ज्यादा काम दे दिया तो ಅಧಿಕವಾಗಿ ಒತ್ತಡ ಕೆಲಸ ಬಂದ್ರೆ दावीद के जैसा बोलते रहे, मेरा दिल आपका सम्मुख ही ढूंढ रहा है, क्योंकि ज्यादा काम है दावीद। ಅವನಿಗೆ ಬಹಳ ಕೆಲಸ ಇರ್ಬೇಕಾದ್ರೆ ನಾನು ದೇವ್ರನ್ನ ಹುಡುಕ್ಬೇಕು ಅಂತ कब ಅವ್ನು ಬರ್ತಾನೆ. जाऊंगा उसका सम्मुख, बोल रहा है ಯಾವಾಗ ನಾನು ಹೋಗಿ ಆತನ ಸಮ್ಮುಖನ ಹುಡುಕ್ತೀನೋ ना? ऐसा ही होना विश्वास। ಹಾಗಿರ್ಬೇಕು ವಿಶ್ವಾಸಿಗಳು. बोर लगे नहीं होता है, ಬೋರ್ प्यास आना, वो बाइबल पढ़ने का टाइम ही नहीं मिल रहा है, टाइम वो प्यास चाहिए विश्वास। ಜನಗಳು ಬ್ಯುಸಿ ಆಗಿರ್ಬೇಕು. ಈ ದಾಹದಲ್ಲಿ ಯಾವಾಗ ಬೈಬಲ್ ಓದ್ಲಿ, ಯಾವಾಗ ಸಭೆಗೆ ಹೋಗ್ಲಿ ಅನ್ನೋ ಒಂದು ದಾಹದಲ್ಲಿ ಇರ್ಬೇಕು. अभी अच्छा समय है, ಇವಾಗ ಒಳ್ಳೆ ಸಮಯ. वो दिन आप सच में विश्वास किया तो आज से अच्छे से बैठना सीखो, सम्मुख में वेट करो, दर्शन आएगा, डोर्स ओपन करेगा, कृपा मिलेगा। आमीन, ಆಮೆನ್, हालेलुया। ಹಲ್ಲೆಲೂಯಾ, खड़े हो जाएंगे। कितना लगा, अच्छा लगा? ಆಮೆನ್. प्रेज द लॉर्ड। अपॉर्चुनिटीज, ಅವಕಾಶಗಳು, परमेश्वर आपको रास्ता खोलेगा, ನಿಮಗೆ ಬಾಗಿಲುಗಳನ್ನ ದೇವ್ರು ತೆರೀತಾರೆ, आप अवकाश देगा। ನಿಮಗೆ ಅವಕಾಶ ಕೊಡ್ತಾರೆ. बहुत लोग नहीं चाहिए छोड़ के चले गया, ಅನೇಕರು ಬೇಡ ಅಂತ ಹೇಳಿ ಹೊರಟೋದ್ರು. परमेश्वर आपको देगा।
ದೇವ್ರು ನಿಮ್ಗೆ ಕೊಡ್ತಾರೆ, आपको खुशी देगा, ನಿಮಗೆ ಸಂತೋಷ ಕೊಡ್ತಾರೆ, आपका सामर्थ बाहर आएगा ना, ನಿಮ್ಮ ಸಾಮರ್ಥ್ಯ ಹೊರ ಬರ್ತದೆ, उसमें ही आपका खुशी है। ಅದ್ರಲ್ಲೇ ನಿಮಗೆ ಸಂತೋಷ. थैंक यू लॉर्ड, ಸ್ತೋತ್ರ ದೇವ್ರೆ, आपका अनुग्रह के लिए ನಿಮ್ಮ ಕೃಪೆಗಾಗಿ. थैंक यू लॉर्ड, ಸ್ತೋತ್ರ ದೇವ್ರೆ, आपका दया के ನಿಮ್ಮ लिए। ದಯೆಗಾಗಿ. इसलिए प्रॉब्लम सॉल्व करने का व्यक्ति आप, ಅದರಿಂದ ಸಮಸ್ಯೆಯನ್ನ ಪರಿಹಾರ ಮಾಡೋರು ನೀವು. आपको परमेश्वर आमीन दर्शन देगा जरूर। ದೇವ್ರು ನಿಮ್ಗೆ ದರ್ಶನವನ್ನ ಕೊಡ್ತಾರೆ. वेट ಕಾಯ್ದಿರಿ. वेट करो उसके सम्मुख में, ಕಾಯ್ರಿ ಆತನ ಸಮ್ಮುಖದಲ್ಲಿ. एक ही आशा करो, ಒಂದನ್ನ ಆಸೆ ಪಡ್ರಿ, लॉर्ड मैं आपका दर्शन पूर्ण कर, ದೇವ್ರೆ ನಾನ್ ನಿನ್ನ ದರ್ಶನವನ್ನ ಪೂರೈಸಬೇಕು. क्योंकि वो दर्शन में सभी प्रोविजन रेडी है। ಆತನ ದರ್ಶನದಲ್ಲಿ ಎಲ್ಲ ಪೋಷಣೆ ಸಿದ್ಧ ಇದೆ. परमेश्वर अब्राहम को बोला मोरिया पहाड़ को जाओ, ಅಬ್ರಾಹ್ಮನಿಗೆ ದೇವ್ರು ಹೇಳ್ತಾರೆ ಮೋರಿಯಾ ಬೆಟ್ಟಕ್ಕೆ ಹೋಗು. उधर उसके लिए भेड़ रेडी था। ಯಾಕಂದ್ರೆ ಅಲ್ಲಿ ಆತನಿಗೆ ಒಂದು ಕುರಿ ಟಗರು ಸಿದ್ಧ ಇದೆ. यीशु मसीह का नाम में, ಯೇಸುವಿನ ನಾಮದಲ್ಲಿ. आमीन। कितना लगा? अच्छा लगा? कितना लोग हृदय में परमेश्वर बात किया ऐसा? हालेलुया। ಹಾಲೆಲೂಯಾ. तो परमेश्वर आपको बात किया तो कैसा मालूम होगा? मालूम है ದೇವ್ರು ನಿಮ್ಮ ಹತ್ರ ಮಾತಾಡ್ತಿದ್ದಾರೆ ಅಂದ್ರೆ ಹೆಂಗ್ ಗೊತ್ತಾಗ್ತದಂದ್ರೆ, आपकी आत्मा खुशी होगा नहीं तो आग बढ़ेगा। यही परमेश्वर आपका हृदय। ದೇವ್ರು ಮಾತಾಡ್ತಿದ್ದಾರೆ ಅಂತಂದ್ರೆ ನಿಮ್ಮ ಆತ್ಮದಲ್ಲಿ ಸಂತೋಷ ಆಗ್ತದೆ, ಒಂದ್ ರೀತಿ ಬೆಂಕಿಯಾಗಿ ಅದು ಹತ್ತಿ ಉರಿತದೆ. हालेलुया। परमेश्वर सहायता करने दो, विश्वास में हम